ಇಲ್ಲೊಂದು ಗುಂಪು ಅತಿ ಬೆಲೆ ಬಾಳೋ ಪುರಾತನವಾಗಿರೋ 4 ವಿಗ್ರಹಗಳನ್ನ ಪ್ಯಾರಿಸ್ ತಗೊಂಡೋಗಿ ಅಲ್ಲೇ ಏರ್ಪೋರ್ಟ್ ನಲ್ಲಿ ಸ್ಕ್ಯಾನಿಂಗ್ ಮುಗಿದ ತಕ್ಷಣನೇ ಅದನ್ನ ಬೇಡ ಅಂತ ನದಿಗೆ ಎಸ್ಬಿಡ್ತಾರೆ. ಸೊ ಇದ್ರ ಹಿಂದೆ ಇರೋ ಪ್ಲಾನ್ ಏನು, ಇದರಿಂದ ಇವ್ರಿಗೆ ಏನ್ ಲಾಭ ಅನ್ನೋದೆ 2012ರಲ್ಲಿ ಜಾಕಿ ಚೆನ್ನ ಡೈರೆಕ್ಷನ್ ಅಲ್ಲಿ ತೆರೆಗೆ ಬಂದಿರೋ ಚೈನೀಸ್ ಝೋಡಿಯಾಕ್ ಅನ್ನೋ ಮೂವಿಯ ಪೂರ್ತಿ ಕತೆ. ಮೂವಿಯ ಸ್ಟಾರ್ಟಿಂಗ್ ನಲ್ಲಿ ಒಂದು ಮಿಲಿಟರಿ ಬೇಸ್ ನ ಗೇಟ್ಗೆ ಒಬ್ಳು ಲೇಡಿ ಬಂದು ನಾನು ರೆಸ್ಟ್ ರೂಮ್ಗೆ ಹೋಗ್ಬೇಕು ಅಂತ ಪರ್ಮಿಷನ್ ಕೇಳ್ಕೊಂಡು ಅಲ್ಲಿರೋ ಯಾರಿಗೂ ಗೊತ್ತಿಲ್ದೇನೆ ಅವ್ರ ಹತ್ರ ಇರೋ ಗೇಟ್ ಕೀನ್ ತಗೊಂಡು ಮರೆಯಾಗಿಟ್ಬಿಡ್ತಾಳೆ. ಅದೇ ಸಮಯ ಬೆಟ್ಟದ ಮೇಲಿರೋ ಬೇಸ್ ನ ಹೊಳಗಡೆಯಿಂದ ಒಬ್ಬ ವ್ಯಕ್ತಿ ಏನೋ ಒಂದು ವಿಷಯ ಕತ್ ತಗೊಂಡು ಅವನಿಗ ತಪ್ಸ್ಕೊಂಡು ಹೋಗ್ತಾ ಇದ್ದಾನೆ. ಅವ್ನು ಹಾಕಿರೋ ಸೂಟನ್ ಪೂರ್ತಿ ಬರೀ ಬೀಲ್ಸ್ ಕಲೆ ಇದೆ. ಆದ್ರಿಂದ ಕಾರಿನ ಕೆಳಗೆ ಟ್ರಕ್ನ ಕೆಳಗಂತೆಲ್ಲ ಹರಿದಾಡ್ತಾ ಒಬ್ರು ಕೈಗೂ ಸಿಗಾಕೊಳ್ದೆ ಈ ರೀತಿ ಬರ್ತಾ ಇರ್ಬೇಕಾದ್ರೆ ಈ ವಿಷಯ ಗೇಟ್ ಗೊತ್ತಾಗಿ ಗೇಟ್ ನ ಕ್ಲೋಸ್ ಮಾಡೋಕ್ ಟ್ರೈ ಮಾಡ್ತಾರೆ. ಆದ್ರೆ ಕೀಸ್ ಇಲ್ದೇ ಇರೋ ಕಾರಣ ಮಾಡೋಕ್ಕಾಗ್ತಾ ಇಲ್ಲ. ಅವನು ಬರ್ತಾ ಬರ್ತಾ ಒಂದ್ ಜಾಗದಲ್ಲಿ ಬಚ್ಚಿಟ್ಕೊಂಡಿದ್ದು ತನ್ನ ಫಾಲೋ ಮಾಡ್ತಾ ಇರೋ ಕಾರ್ಸ್ ಗಳನ್ನ ಮುಂದೆ ಬಿಟ್ಟು ನಂತರ ಅದ್ರ ಕೆಳಗಡೆನೆ ಮರಿಯಾಗಿ ಬಂದು ಕೆಲವ್ರನ್ನ ಹೊಡೆದಾಕಿ ಇನ್ನೇನೋ ಗೇಟ್ ನಂತರ ಬಂದು ಅಲ್ಲಿರೋ ಸೋಲ್ಜರ್ಸ್ ಹತ್ರ ಸಿಗಾಕೋಬೇಕು ಅನ್ನೋ ಟೈಮ್ ನಲ್ಲಿ ಅವನು ಪಕ್ಕದಲ್ಲೇ ಇರೋ ಒಂದು ಟ್ರೈನ್ ವಾಟರ್ ಪೈಪ್ ಮುಖಾಂತರ ಒಂದು ಡ್ಯಾಮಿಗೆ ಬಂದು ಸೇರ್ತಾನೆ. ಅಲ್ಲಿ ಅವನಿಗೋಸ್ಕರ ಒಂದು ಬಲೆ ಕಾಯ್ತಾ ಇದೆ. ಅದ್ರಲ್ಲಿ ಇವನು ಸಿಗಾಕೋಬಿಡ್ತಾನೆ. ಏನಂತ ನೋಡಿದ್ರೆ ಆ ಒಂದು ಬಲೆನ ಹಾಕಿರೋದು ಇವನ್ ಟೀಮೇ. ಇವನ್ಗೋಸ್ಕರ ಹೆಲಿಕಾಪ್ಟರ್ ನಲ್ಲಿ ವೆಯ್ಟ್ ಮಾಡ್ತಾ ಇದ್ದು ಇವನ್ ಬಂದ ತಕ್ಷಣ ಎಲ್ಲರೂ ತಪ್ಸ್ಕೊಂಡು ಹೋಗ್ತಾ ಇದಾರೆ. ಸೊ ಇವರೇ ನಮ್ ಹೀರೋ, ಹೆಸರು ಕೂಡ ಜಾಕಿ ಅಂತಾನೆ. ಈ ರೀತಿ ತಪ್ಸ್ಕೊಂಡು ಹೋಗ್ತಾ ಇರೋವಾಗಲೇ ಜಾನಥನ್ ಅಂತ ಒಬ್ಬ ವ್ಯಕ್ತಿ ನಮ್ ಹೀರೋನ ಕಾಂಟ್ಯಾಕ್ಟ್ ಮಾಡಿ ಚೈನೀಸ್ ಝೋಡಿಯಾಕ್ನ ಪುರಾತನವಾಗಿರೋ 12 ವಿಗ್ರಹಗಳನ್ನ ಕದಿಬೇಕು ಅಂತ ಒಂದು ಅಸೈನ್ಮೆಂಟ್ ಅನ್ನು ಕೊಟ್ಟಾಗ ನಮ್ ಹೀರೋನ ಇದಕ್ಕೆ ಯೋಚನೆ ಮಾಡಿದ್ರೆ ಸರಿ ಅಂತ ಒಪ್ಕೊಬಿಡ್ತಾರೆ. ಇವಾಗ 24 ಗಂಟೆಗಳಿಗೆ ಹಿಂದೆ ನಡೆದಿರೋ ಒಂದು ಸಣ್ಣ ಫ್ಲಾಶ್ ಬ್ಯಾಕ್. ಅದರಲ್ಲಿ MP ಕಾರ್ಪೊರೇಷನ್ ಅನ್ನೋ ಒಂದು ಕಂಪನಿ, ಆ ಕಂಪನಿಯ ಓನರ್ನ ಮಗ ಮತ್ತೆ ಕಂಪನಿಯ ಪ್ರೆಸಿಡೆಂಟ್ ಆಗಿರೋ ಮಾರ್ಗನ್ ಅಂತ ಒಬ್ಬ ವ್ಯಕ್ತಿ, ಅವನು ತುಂಬಾ ರೇರ್ ಆಗಿರೋ ಅತಿ ಬೆಲೆ ಬಾಳೋ 4 ಸ್ಟ್ಯಾಂಪ್ ಗಳನ್ನ ಆಕ್ಷನ್ ನಲ್ಲಿ ಜಾಸ್ತಿ ದುಡ್ಡು ಕೊಟ್ಟು ತಗೊಂಡು ಅದ್ರಲ್ಲಿ 3 ಹರಿದಾಕಿ ಒಂದನ್ನ ಉಳಿಸ್ಕೋತಾನೆ. ಇದರಿಂದಲೇ ಅದ್ರ ಬೆಲೆ 3 ಪಟ್ಟು ಸಡನ್ ಆಗಿ ಜಾಸ್ತಿ ಆಗುತ್ತೆ. ಈ ರೀತಿನೇ ಈ ಮಾರ್ಗನ್ ಮತ್ತೆ ಇವನ್ ತಂದೆ ತುಂಬಾ ಬೆಲೆ ಬಾಳೋ ಆರ್ಟಿಫ್ಯಾಕ್ಟ್ಸ್ ಗಳನ್ನ ಕದ್ದಾದ್ರೂ ಸರಿ, ದುಡ್ಡು ಕೊಟ್ಟು ತಗೋ ಬಂದಾದ್ರೂ ಸರಿ, ನಂತರ ಏನಾದ್ರೂ ಸ್ಟಂಟ್ ಮಾಡ್ತಾರೆ. ಆದ್ರಿಂದ ಅದ್ರ ಬೆಲೆ ತುಂಬಾನೇ ಜಾಸ್ತಿ ಆಗುತ್ತೆ. ಕೊನೆಗದ್ನ ಮಾರಿ ಹೇರ್ ಅಲ್ವಾಗ ಲಾಭ ನೋಡ್ತಾರೆ. ಇದೇ ಇವ್ರ ಕೆಲ್ಸ. ಇವ್ರೀಗ ಚೈನೀಸ್ ಝೋಡಿಯಾಕ್ನ ಪುರಾತನವಾಗಿರೋ 12 ವಿಗ್ರಹಗಳಲ್ಲಿ 2 ಪ್ಯಾರಿಸ್ ನಲ್ಲಿ ಯಾರೋ ಒಬ್ಬ ತಗೊಂಡಿರೋ ವಿಷಯ ಅಂತ ತಿಳ್ಕೊಂಡು ಅವೆರಡನ್ನ ಕದಿಬೇಕು ಮತ್ತೆ 12 ವಿಗ್ರಹಗಳನ್ನು ಕಲೆಕ್ಟ್ ಮಾಡಬೇಕು. ಅದನ್ನ ಯಾರು ತಂದು ಕೊಡ್ತಾರೋ ಅವರಿಗೆ ಒಂದೊಂದು ವಿಗ್ರಹದ ತಲೆಗೂ €1,000,000, ಕೊನೆಗೆ ಡ್ರ್ಯಾಗನ್ ತಲೆನೂ ತಂದು ಕೊಟ್ರೆ ಅದಕ್ಕೆ ಬೋನಸ್ ಸಿಗುತ್ತೆ ಅಂತ ಈ ರೀತಿ ಒಂದು ಡೀಲ್ ನ ಅನೌನ್ಸ್ ಮಾಡಿದಾನೆ. ಈ ಒಂದು ಡೀಲ್ ಜಾನಥನ್ ಅನ್ನೋ ವ್ಯಕ್ತಿಯ ಮುಖಾಂತರ ನಮ್ ಹೀರೋಗ್ ಸಿಕ್ಕಿದೆ. ಸೊ ನಮ್ ಹೀರೋನು ಅದಕ್ಕೋಸ್ಕರ ಬೀಜಿಂಗ್ ನಲ್ಲಿರೋ ಆ ವಿಗ್ರಹಗಳ ಬಗ್ಗೆ ಚೆನ್ನಾಗಿ ಗೊತ್ತಿರೋ ಒಬ್ರು ಪ್ರೊಫೆಸರ್ ನ ಮೀಟ್ ಮಾಡಿ ತಾನು ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ ನಿಂದ ಬಂದಿರೋ ಒಬ್ರು ರಿಪೋರ್ಟರ್ ಆ ವಿಗ್ರಹಗಳ ಬಗ್ಗೆ ಒಂದು ಡಾಕ್ಯುಮೆಂಟರಿ ಮಾಡ್ತಾ ಇದ್ದೀನಿ, ಅದಕ್ಕೆ ತುಂಬಾ ಇನ್ಫಾರ್ಮೇಶನ್ ಬೇಕು ಅಂತ ವಿಚಾರಿಸೋಕ್ ಶುರು ಮಾಡಿದಾಗ ಅವರು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ ಶುರು ಮಾಡ್ತಾರೆ. ಚೈನಾಸ್ ಓಲ್ಡ್ ಸಮ್ಮರ್ ಪ್ಯಾಲೇಸ್ ಅನ್ನೋ ಒಂದು ಬಿಲ್ಡಿಂಗ್, ಒಂದು ಅರಮನೆನ 1709ರಲ್ಲಿ ಕಟ್ಟೋಕ್ ಶುರು ಮಾಡಿ 150 ವರ್ಷಗಳ ನಂತರ ಕಟ್ ಮುಗಿಸಿದ್ರು. ಆ ಅರಮನೆಯ ಕಾವಲುಗಾರರಂತೆ ಕಂಚಿನಿಂದ ಮಾಡಲ್ಪಟ್ಟ ಝೋಡಿಯಾಕ್ ವಿಗ್ರಹಗಳನ್ನ ಮುಂದೆ ಇಡಲಾಗಿತ್ತು. 1860ರಲ್ಲಿ ಫಾರಿನ್ ಆರ್ಮೀಸ್, ಎಸ್ಪೆಷಲಿ ಬ್ರಿಟಿಷ್ ಆರ್ಮಿ, ಆ ಅರಮನೆನ ಧ್ವಂಸಗೊಳಿಸಿ ಬೆಲೆ ಬಾಳೋ ವಸ್ತುಗಳು, ಅಪಾರವಾದ ಸಂಪತ್ತಿನ ಸಮೇತ 12 ವಿಗ್ರಹಗಳನ್ನು ದೋಚ್ಕೊಂಡು ಹೋದ್ರು. ಅದ್ರಲ್ಲಿ ಇವಾಗ ಪ್ಯಾರಿಸ್ ನಲ್ಲಿ ಮೊಳುತ್ತಲೆ ಮತ್ತೆ ಇಲಿ ತಲೆನ ಒಬ್ಬ ಶ್ರೀಮಂತ ತಗೊಂಡಿದ್ದಾನೆ. ಅದನ್ನ ತನ್ನ ಸ್ಟೂಡೆಂಟ್ ಒಬ್ಳು ಇನ್ಸ್ಪೆಕ್ಟ್ ಮಾಡಿದಾಳೆ ಅಂತ ಈ ವಿಷಯಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ ನಮ್ ಹೀರೋ ಜಾಕಿನ. ಆದ್ರೆ ಎಕ್ಸಾಕ್ಟ್ ರೆಪ್ಲಿಕಾಸ್ ಇರೋ ಆ ಒಂದ್ ಜಾಕ್ ಕರ್ಕೊ ಬರ್ತಾರೆ. ಇವೇ ಆ 12 ಝೋಡಿಯಾಕ್ ವಿಗ್ರಹಗಳು. ಇಲಿ, ಎಮ್ಮೆ, ಹುಲಿ, ಮೊಲ, ಡ್ರ್ಯಾಗನ್, ಹಾವು, ಕುದುರೆ, ಮೇಕೆ, ಕೋತಿ, ಕೋಳಿ, ನಾಯಿ, ಹಂದಿ. ಜಾಕಿ ಅದನ್ನ ಟಚ್ ಮಾಡಬಹುದು ಅಂತ ಪರ್ಮಿಷನ್ ಕೇಳ್ಕೊಂಡು ಒಂದ್ ಗ್ಲೌಸ್ ಯೂಸ್ ಮಾಡ್ಕೊಂಡು ಆ 2 ವಿಗ್ರಹಗಳ ಸುತ್ತಲೂ ಕೈ ಇಟ್ಟಾಗ ಅದು 3D ನಲ್ಲಿ ಸ್ಕ್ಯಾನ್ ಆಗಿ ಈ ಒಂದು ಡೇಟಾ ಬೇರೆ ಕಡೆ ಇರೋ ಒಂದು ಟೀಮ್ ಬಂದ್ ಸೇರುತ್ತೆ. ಅವರು ಅದನ್ನ 3D ಪ್ರಿಂಟ್ ಅನ್ನು ಬಳಸ್ಕೊಂಡು ಪ್ರಿಂಟ್ ಮಾಡ್ಬಿಡ್ತಾರೆ. ಈ ರೀತಿ ಪ್ರಿಂಟ್ ಮಾಡಿರೋ ಫೇಕ್ ಆಗಿರೋ 2 ವಿಗ್ರಹಗಳನ್ನ ಪ್ಯಾರಿಸ್ ತಗೊಬಂದು ಏರ್ಪೋರ್ಟ್ ನಲ್ಲಿ ಸ್ಕ್ಯಾನಿಂಗ್ ಮುಗಿದ ತಕ್ಷಣ ಯಾಕೋ ಅವನ್ನ ಬೇಡ ಅಂತ ನದಿಗೆ ಎಸ್ತ್ ಬಿಡ್ತಾರೆ. ಇವಾಗ ಪ್ರೊಫೆಸರ್ ನ ಸ್ಟೂಡೆಂಟ್ ಮೀಟ್ ಮಾಡಕಂತ ಅವ್ಳು ಸ್ಟೇ ಮಾಡಿರೋ ಒಂದು ಬೋಟಿಗೆ ಬರ್ತಾರೆ. ಅವಳ ಹೆಸರು ಕೋಕೋ ಅಂತ. ಅವಳು ತಾನು ಇನ್ಸ್ಪೆಕ್ಟ್ ಮಾಡಿರೋ 2 ವಿಗ್ರಹಗಳು ಒರಿಜಿನಲ್, ಅದನ್ನ ತಗೊಂಡಿರೋದು ಯಾರು ಅನ್ನೋದ್ರ ಜೊತೆ ಇನ್ನೂ ತುಂಬಾ ಇನ್ಫಾರ್ಮೇಶನ್ ಕೊಡ್ತಾಳೆ. ಇದನ್ನ ಇಟ್ಕೊಂಡು ಇವರು ನೆಕ್ಸ್ಟ್ ಡೇ ಒಂದು ಆಲ್ಬಮ್ ನೇ ರೆಡಿ ಮಾಡಿ ಅದನ್ನ ತಗೊಂಡು ಟೀಮ್ ನಲ್ಲಿರೋ ಡೇವಿಡ್ ಮತ್ತೆ ಬೋನಿ ಅಂತ ಇಬ್ರು ಆ ಶ್ರೀಮಂತ ವ್ಯಕ್ತಿನ ಮೀಟ್ ಮಾಡಕಂತ ಮನೆಗೆ ಹೋಗ್ತಾ ಇರೋವಾಗ ನಮ್ ಹೀರೋ ಆ ಮನೆ ಪಕ್ಕದಲ್ಲೇ ಇರೋ ಒಂದ್ ಮರದ ಮೇಲೆ ಯಾರಿಗೂ ಗೊತ್ತಿಲ್ಲದೆ ಕುಂತು ಅಲ್ಲಿ ನಡೆಯೋ ವಿಷಯಗಳನ್ನ ವಾಚ್ ಮಾಡ್ತಾ ಇದಾರೆ. ಇವರಿಬ್ರು ಇವಾಗ ಅಲ್ಲಿರೋ ಮ್ಯಾನೇಜರ್ ಮೀಟ್ ಮಾಡಿ ನೀವು ತಗೊಂಡಿರೋ 2 ವಿಗ್ರಹಗಳ ರೆಪ್ಲಿಕಾಸ್ ಅದನ್ನ ಕಂಪೇರ್ ಮಾಡಿದ್ರೆ ಒಂದ್ ಸಣ್ಣ ವ್ಯತ್ಯಾಸನೂ ಗೊತ್ತಾಗದೆ ಇರೋ ಮಟ್ಟಿಗೆ ತುಂಬಾ ರೆಪ್ಲಿಕಾಸ್ ಗಳು ಮಾರ್ಕೆಟ್ ನಲ್ಲಿ ಸಿಗ್ತಾ ಇವೆ. ಇದರಿಂದ ತುಂಬಾ ಜನ ಮೋಸ ಹೋಗ್ತಾ ಇದಾರೆ. ಸೊ ಆ ವಿಗ್ರಹಗಳು ಫೇಕ್ ಒರಿಜಿನಲ್ ಅಂತ ಕಂಡಿಡಿಯೋಕ್ ಬೇಕಾಗಿರೋ ಎಲ್ಲಾ ಇನ್ಫಾರ್ಮೇಶನ್ಸ್ ಈ ಒಂದು ಆಲ್ಬಮ್ ನಲ್ಲಿ ಅಂತ ಹೇಳಿದಾಗ
ಆ ಮ್ಯಾನೇಜರು ಸರಿ ಅಂತ ಆಲ್ಬಮ್ ನಿಸ್ಕೊಂಡು ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಇವರು ಹೊರಗಡೆ ಬರ್ತಾ ಇದಾರೆ. ಆಗ ನಮ್ ಹೀರೋ ಗಮನಿಸ್ತಾರೆ, ಆಲ್ಬಮ್ ತಗೊಂಡು ಆ ಮ್ಯಾನೇಜರ್ ಹೊರಗಡೆ ಹೋಗ್ತಾ ಇದ್ದಾನೆ. ತಕ್ಷಣ ನಮ್ ಹೀರೋ ಪ್ಲಾನ್ ವರ್ಕ್ ಆಯ್ತು, ನಾನಿವಾಗ ಹೊರಗಡೆ ಹೋಗ್ತಾ ಇದೀನಿ ಅಂತ ಈ ವಿಷಯನ ಡೇವಿಡ್ ಮತ್ತೆ ಬೋನಿಗೆ ಇನ್ಫಾರ್ಮ್ ಮಾಡಿದಾಗ ಇವರು ಮರೆಯಾಗಿರೋ ಒಂದ್ ಜಾಗದಲ್ಲಿ ಬಂದು ಕಾರ್ನ ಪಾರ್ಕ್ ಮಾಡಿ CCTVಗಳನ್ನ ಹ್ಯಾಕ್ ಮಾಡಿ ಫುಟೇಜ್ ಗಳನ್ನ ಬದಲಾಯಿಸಿ ನಮ್ ಹೀರೋಗ್ ಹೇಗ್ ಹೊರಗಡೆ ಹೋಗ್ಬೇಕು ಅಂತ ಗೈಡ್ ಮಾಡಕ್ ಶುರು ಮಾಡ್ತಾರೆ. ಅದೇ ರೀತಿನೇ ನಮ್ ಹೀರೋ ಜಾಕಿನು ಯಾರ್ ಕಣ್ಗೂ ಕಾಣಿಸ್ಕೊಳ್ದೆ ಅರಮನೆ ಅಂತಿರೋ ಮನೆ ಹೊರಗಡೆ ಬಂದು ಅಲ್ಲಿರೋ ಸ್ಟಾರ್ ಕೇಸ್ ನ ತಾನು ಹಾಕಿರೋ ಒಂದು ಸ್ಪೆಷಲ್ ಗ್ಲಾಸ್ ನಿಂದ ಗಮನಿಸಿದಾಗ ಇವಾಗ ತಾನೇ ಅದನ್ನ ಯಾರೋ ಟಚ್ ಮಾಡಿರೋ ಸ್ಮಜ್ಜಸ್ ಕಾಣಿಸ್ತಾ ಇದೆ. ಸೊ ಇವ್ರ ಪ್ಲಾನ್ ಏನಂದ್ರೆ ಆ ಬೋನಿ ಮತ್ತೆ ಡೇವಿಡ್ ನ ಮ್ಯಾನೇಜರ್ ನಂಬಿದ್ರೆ ಅವ್ರು ಕೊಟ್ಟೋಗಿರೋ ಆಲ್ಬಮ್ ತಗೊಂಡೋಗಿ ಆ ಎರಡು ವಿಗ್ರಹಗಳು ಎಲ್ಲಿದೆಯೋ ಅದೇ ಜಾಗದಲ್ಲಿ ಇಡ್ತಾನೆ. ಅದನ್ನ ಟ್ರೇಸ್ ಮಾಡ್ಕೊಂಡು ಹೋಗಿ ಆ ವಿಗ್ರಹಗಳನ್ನ ಕಂಡಿಡಿದು ಕದ್ದು ಹೊರಗಡೆ ತರೋದೇ ಇವ್ರು ಮಾಡಿರೋ ಪ್ಲಾನ್. ಆ ಪ್ಲಾನ್ ಇವಾಗ ಸರಿಯಾಗಿ ಕೆಲಸ ಮಾಡ್ತಾ ಇದೆ. ನಮ್ ಹೀರೋನು ಆ ಸ್ಮಜ್ಜಸ್ ಗಳನ್ನ ಟ್ರೇಸ್ ಮಾಡ್ತಾನೆ. ಲೈಬ್ರರಿ ಅಂತಿರೋ ಒಂದ್ ರೂಮ್ ಬಂದು ಅಲ್ಲಿ ಎಲ್ಲಾ ಕಡೆ ಹುಡುಕಾಡಿ ಒಂದ್ ಸೀಕ್ರೆಟ್ ರೂಮ್ ನ ಅನ್ಲಾಕ್ ಮಾಡೋಬೇಕಾಗಿರೋ ಒಂದ್ ಸೆಕ್ಯೂರಿಟಿ ಸಿಸ್ಟಮ್ ನ ಮರೆಯಾಗಿಟ್ಟಿರೋದನ್ನ ಕಂಡಿಡ್ದು ಪಾಸ್ವರ್ಡ್ ಏನು ಅಂತ ಗೊತ್ತಾಗದೆ ಸ್ಟಕ್ ಆಗಿರೋ ಟೈಮ್ಗೆ ಅಲ್ಲಿಗಿಬ್ರು ಕೆಲಸದವ್ರು ಬಂದ್ಬಿಡ್ತಾರೆ. ಇದರಿಂದ ಬೇರೆ ಜಾಗದಲ್ಲಿ ಬಚ್ಚಿಟ್ಕೊಂಡಿದ್ದು ಅಲ್ಲಿರೋ ಬುಕ್ಸ್ ಗಳನ್ನ ಗಮನಿಸಿದಾಗ ಕೆಲವು ಬುಕ್ಸ್ ಗಳನ್ನ ಮಾತ್ರ ಅದ್ ಇರಬೇಕಾದ ಜಾಗದಲ್ಲಿ ಇಡದೆ ಬೇರೆ ಒಂದ್ ಜಾಗದಲ್ಲಿ ಅರೇಂಜ್ ಮಾಡಿದ್ದಾರೆ. ಸೊ ಆ ಒಂದ್ ಸೀಕ್ವೆನ್ಸ್ ಪಾಸ್ವರ್ಡ್ ಆಗಿರೋ ಚಾನ್ಸ್ ಇದೆ ಅಂತ ಕೆಲಸದವ್ರು ಹೋದ್ಮೇಲೆ ಆ ಸೆಕ್ಯೂರಿಟಿ ಸಿಸ್ಟಮ್ ನಲ್ಲಿ ಅದನ್ನ ಟ್ರೈ ಮಾಡಿದಾಗ ಹೌದು ಇವರು ಪಾಸ್ವರ್ಡ್ ನ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಇದರಿಂದ ಸೀಕ್ರೆಟ್ ರೂಮು ಅನ್ಲಾಕ್ ಆಗ್ಬಿಡುತ್ತೆ. ಇವರು ಒಳಗಡೆ ಬಂದು ಮುಂದೆನೆ ಇರೋ ಎರಡು ಬಾಕ್ಸ್ ಗಳನ್ನ ಓಪನ್ ಮಾಡಿದಾಗ ಅದ್ರೊಳಗಡೆ ಆ ಎರಡು ವಿಗ್ರಹಗಳಿವೆ. ಸೊ ಆ ಎರಡು ವಿಗ್ರಹಗಳು ನಮ್ ಹೀರೋ ಈಸಿಯಾಗಿ ಸಿಕ್ಬಿಡುತ್ತೆ. ನಂತರ ಇನ್ನೂ ಏನಾದ್ರೂ ಸಿಗ್ಬೋದಾ ಅಂತ ಹುಡುಕ್ತಾ ಇರ್ಬೇಕಾದ್ರೆ ಅಲ್ಲಿ ಸರ್ಪ್ರೈಸ್ ಆಗಿ ಈಜಿಪ್ಟ್ ನ ಪ್ಯಾರೋಸೆಪ್ಟರ್ ಮತ್ತೆ ಝರಿನಾ ಸ್ಟಾಫ್ ಅನ್ನೋ ಎರಡು ಸ್ಟಿಕ್ ಗಳು, ಇಂಡಿಯಾದಿಂದ ತಗೊಂಡೋಗಿರೋ ಗೋಲ್ಡನ್ ಈಗಲ್ ಬಾಕ್ಸ್ ಒಂದು, ಅದ್ರೊಳಗಡೆ ಸ್ಟಾರ್ ಆಫ್ ಅರೇಬಿಯಾ ಅನ್ನೋ ಒಂದು ರೂಬಿ ಸ್ಟೋನ್ ಇದೆ. ಒಂದನ್ನು ಬಿಡದೆ ಹಾಗೆ ತಗೊಂಡ್ ಪಕ್ಕದ ರೂಮಿಗೆ ಬಂದಾಗ ಅಲ್ಲಿವರೆಗೆ ಬೋನಸ್ ಆಗಿ ಇಷ್ಟು ದಿನ ಹುಡುಕ್ತಾ ಇದ್ದ ಅತಿ ಬೆಲೆ ಬಾಳೋ ರೋಸಸ್ ಅಂತ ಒಂದು ಪೇಂಟಿಂಗ್ ಇದೆ. ಅದನ್ನು ಬಿಡದೆ ತಗೊಂಡ್ ಹೊರಗಡೆ ಬರ್ತಾ ಇರೋವಾಗ ಅಲ್ಲ ಮ್ಯಾನೇಜರ್ ಆ ಕೋಕೋ ಜೊತೆ ಏನೋ ಒಂದು ವಿಷಯನ ಚೆಕ್ ಮಾಡ್ತಾ ಇದ್ದು ನಮ್ ಹೀರೋ ಅವ್ರ ಕೈಗೆ ಸರಿಯಾಗಿ ಸಿಗಾಕೋಬಿಡ್ತಾರೆ. ಅವನು ತಕ್ಷಣ ಎಲ್ಲಾ ಗಾರ್ಡ್ಸ್ ಗಳಿಗೂ ಇನ್ಫಾರ್ಮ್ ಮಾಡ್ಬಿಡ್ತಾನೆ. ಜೊತೆಗೆ ನಾಯಿಗಳನ್ನು ರಿಲೀಸ್ ಮಾಡ್ಬಿಡ್ತಾರೆ. ಇವರು ಅವುಗಳನ್ನ ತಪ್ಸ್ಕೊಳ್ಳೋಕೋಸ್ಕರ ಬಿಲ್ಡಿಂಗ್ ನ ಮೇಲತ್ತಿ ಹೊರಗಡೆ ಇರೋರು ಕೊಡೋ ಇನ್ಸ್ಟ್ರಕ್ಷನ್ ಪ್ರಕಾರ ಅಲ್ಲಿ ಇಲ್ಲಿ ಅಂತ ಎಲ್ಲೆಲ್ಲೋ ಓಡಿ ಕೊನೆಗೊಂದ್ ಮೇಜ್ನ ಒಳಗಡೆ ಬಂದಾಗ ಇವ್ರನ್ನ ಫಾಲೋ ಮಾಡ್ತಾ ಇರೋ ನಾಯಿಗಳು ಇವ್ರನ್ನ ಸುತ್ತಾಕೋಬಿಡ್ತವೆ. ಇವರು ಅವುಗಳ ಜೊತೆನೂ ಹೋರಾಡಿ ಹೊಡೆದಾಕಿ ಕೊನೆಗೊಂದ್ ಪ್ಯಾರಾಶೂಟ್ ಬಳಸ್ಕೊಂಡು ಕಾಂಪೌಂಡ್ ವಾಲ್ ನ ದಾಟಿ ಬಿಡ್ತಾರೆ. ಅದೇ ಸಮಯಕ್ಕೆ ಹೊರಗಡೆ ಬರ್ತಾ ಇರೋ ಕೋಕೋನ್ ಕಣ್ಣಿಗೆ ನಮ್ ಹೀರೋ ಬಿದ್ದು ನೀವು ನಿಜವಾಗ್ಲೂ ಯಾರು ಇಲ್ಲೇನ್ ಮಾಡ್ತಾ ಇದೀರಾ ಅಂತ ಕೇಳ್ತಾಳೆ. ಇವರು ನಾನು ಬಂದು ಎಕ್ಸ್ಪ್ಲೈನ್ ಮಾಡ್ತೀನಿ, ಮೊದಲು ನೀನು ಬೋಟ್ಗೆ ಹೋಗು ಅಂತ ಕಳಿಸ್ತಾ ಇರೋವಾಗ ಇದನ್ನ ಗಾರ್ಡ್ಸ್ ನೋಡಿ ಈ ಕೋಕೋ ಮತ್ತೆ ನಮ್ ಹೀರೋ ಇಬ್ರು ಕೂಡ ಒಂದೇ ಟೀಮ್ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಿಡ್ತಾರೆ. ಇವರು ಪಕ್ಕದಲ್ಲೇ ಇರೋ ಬೆಟ್ಟ ಗುಡ್ಡ ಅಂತೆಲ್ಲ ದಾಟಿ ಕೊನೆಗೆ ತನ್ನ ಟೀಮ್ ಪಾರ್ಕ್ ಮಾಡಿರೋ ಕಾರ್ನ ಹತ್ರ ಬಂದು ಎಲ್ರು ಇವಾಗ ತಪ್ಸ್ಕೊಬಿಡ್ತಾರೆ. ಸ್ವಲ್ಪ ಹೊತ್ಮೇಲೆ ಆ ಬೋಟಿಗೆ ಬಂದು ಕೋಕೋನ್ ಹತ್ರ ನಾನು ಚೈನೀಸ್ ಗವರ್ಮೆಂಟ್ ನ ಒಂದು ಸೀಕ್ರೆಟ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ, ಚೈನಾಗ್ ಸ್ವಂತವಾಗಿರೋ ಬೇರೆ ದೇಶಗಳಲ್ಲಿರೋ ಆರ್ಟಿಫ್ಯಾಕ್ಟ್ಸ್ ಗಳನ್ನ ಮತ್ತೆ ಅಲ್ಲಿಗೆ ತಗೊಂಡು ಹೋಗೋದೇ ನನ್ನ ಕೆಲಸ ಅಂತ ಈ ರೀತಿ ಮಾತಾಡ್ತಾ ಇರೋವಾಗ್ಲೇ ಈ ಕೋಕೋ ಇರೋ ಜಾಗ ಆಲ್ರೆಡಿ ಆ ಗಾರ್ಡ್ಸ್ ಗಳಿಗೆ ಗೊತ್ತಿರೋ ಕಾರಣ ಸರಿಯಾಗಿ ಅವರು ಅಲ್ಲಿಗೆ ಬಂದ್ಬಿಡ್ತಾರೆ. ಸೊ ಆ ಗಾರ್ಡ್ಸ್ ಗಳು ಮತ್ತೆ ನಮ್ ಹೀರೋನ್ ಟೀಮ್ ಮಧ್ಯೆ ಒಂದು ದೊಡ್ಡ ಜಗಳನೇ ಶುರುವಾಗುತ್ತೆ. ಇದನ್ನ ನೋಡಿ ಪಕ್ಕದಲ್ಲೇ ಇರೋ ಒಬ್ರು ವಯಸ್ಸಾದ ಲೇಡಿ ವಿಷಯನ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಬಿಡ್ತಾರೆ. ಪೊಲೀಸು ತಕ್ಷಣ ಬಂದು ಎಲ್ರನ್ನೂ ಎತ್ತಾಕೊಂಡು ಸ್ಟೇಷನ್ ತಂದು ಹಾಗೆ ವಿಚಾರಿಸೋಕ್ ಶುರು ಮಾಡೋದಾಗ್ತಾನೆ ಗೊತ್ತಾಗುತ್ತೆ. ಆ ಮ್ಯಾನೇಜರ್ ಹತ್ರ ಇವರು ಆ ಎರಡು ವಿಗ್ರಹಗಳನ್ನ ಕದ್ದಿರೋದಕ್ಕೆ ಬೇಕಾಗಿರೋ ಪ್ರೂಫ್ ಯಾವ್ದೂ ಇಲ್ಲ, ಯಾಕಂದ್ರೆ ಇವರು ಆಲ್ರೆಡಿ CCTV ಫುಟೇಜ್ ಗಳನ್ನ ಬದಲಾಯಿಸ್ಬಿಟ್ಟಿದ್ದಾರೆ. ಮತ್ತೆ ಇನ್ನೊಂದು ವಿಷಯ, ಇವರು ಆಲ್ರೆಡಿ ಪ್ಯಾರಿಸ್ ಬರೋವಾಗ್ಲೇ ಎರಡು ವಿಗ್ರಹಗಳನ್ನ ಏರ್ಪೋರ್ಟ್ ನ ಸ್ಕ್ಯಾನ್ ಮಾಡಿ ತಗೊಬಂದ್ರಲ್ಲ, ಅದರಿಂದ ಇವರು ಪ್ಯಾರಿಸ್ ಬರೋವಾಗ್ಲೇ ಆ ಎರಡು ವಿಗ್ರಹಗಳನ್ನ ತಮ್ಮ ಜೊತೆನೆ ತಗೊಬಂದ್ರು. ಸೊ ಇದು ಅವ್ರದೇ ಅಂತ ಪೊಲೀಸ್ಗಳು ಡಿಕ್ಲೇರ್ ಮಾಡಿದಾಗ ಅಲ್ಲಿರೋ ಒಬ್ಳು ಬ್ರಿಟಿಷ್ ಲೇಡಿನೂ ನಮ್ ಹೀರೋಗ್ ಸಪೋರ್ಟ್ ಮಾಡ್ತಾಳೆ. ಇವರು ರಿಲೀಸ್ ಆಗಿ ಸ್ಟೇಷನ್ ಇಂದ ಹೊರಗಡೆ ಬರ್ತಾ ಇರೋವಾಗ ಆ ಬ್ರಿಟಿಷ್ ಲೇಡಿನೂ ನಮ್ ಹೀರೋನ್ ಮೀಟ್ ಮಾಡಿ ತನ್ನ ಹೆಸರು ಕ್ಯಾಥರಿನ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡು ತನ್ನ ಮನೇಲೂ ಇಂಥ ವಿಷಯಗಳು ತುಂಬಾನೇ ಇವೆ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಬನ್ನಿ ಅಂತ ಇನ್ವೈಟ್ ಮಾಡ್ತಾಳೆ. ನೆಕ್ಸ್ಟ್ ಡೇ ಇವರು ಸರಿ ಅಂತ ಹೊರಟು ಆ ಲೇಡಿ ನೋಡಕಂತ ಅವಳ ಮನೆಗೆ ಬರ್ತಾರೆ. ಅಲ್ಲಿ ಸೆಕ್ಯೂರಿಟಿ ಪ್ರೋಟೋಕಾಲ್ಸ್ ಅಂತ ತುಂಬಾನೇ ಇವೆ. ಕಾರಣ ಫೈನಾನ್ಷಿಯಲ್ ಕ್ರೈಸಿಸ್ ನಿಂದ ಆ ಲೇಡಿಯ ಕುಟುಂಬ ಬ್ಯಾಂಕ್ರಪ್ಟ್ ಆಗಿ ಪ್ಯಾಲೇಸ್ ರೀತಿ ಇರೋ ಆ ಒಂದ್ ಮನೆನ ಬ್ಯಾಂಕ್ ಸೀಸ್ ಮಾಡಿದ್ದಾರೆ. ಅದರಿಂದ ಆ ಒಂದ್ ಲೇಡಿನಿಂದ ಅಲ್ಲಿ ಸ್ಟೇ ಮಾಡ್ಬೋದು ಅಷ್ಟೇ, ಅಲ್ಲಿರೋ ವಿಷಯಗಳನ್ನ ಮಾರೋಕ್ಕಾಗಲ್ಲ ಮತ್ತೆ ಹೊರಗಡೆನೂ ತಗೊಂಡೋಗಕ್ಕಾಗಲ್ಲ. ಇವರು ಒಳಗಡೆ ಬರ್ತಾ ಇರೋವಾಗ ಝೋಡಿಯಾಕ್ ವಿಗ್ರಹಗಳಲ್ಲಿ ಒಂದಾಗಿರೋ ಕೋಳಿ ತಲೆನ ನೇತಾಕಿರೋದ್ ನೋಡಿ ತುಂಬಾನೇ ಆಶ್ಚರ್ಯಪಟ್ಟು ಇದು ಒರಿಜಿನಲ್ ಅಂತ ವಿಚಾರಿಸ್ತಾರೆ. ಇಲ್ಲ ನಂಗದು ಸರಿಯಾಗಿ ಗೊತ್ತಿಲ್ಲ, ನಾನು ಹುಟ್ಟದಾಗ್ಲಿಂದಲೂ ಅದು ಇಲ್ಲೇ ಇದೆ ಅಂತ ಹೇಳಿ ಎಲ್ರನ್ನೂ ಹೊರಗಡೆ ಕರ್ಕೊ ಬಂದು ತಾನವ್ರನ್ನ ಯಾಕೆ ಬರೋಕ್ ಹೇಳ್ದೇನೋ ಆ ಒಂದ್ ವಿಷಯನ ಹೇಳ್ತಾಳೆ. ಕ್ಯಾಥರಿನ್ ಅಜ್ಜಿಯ ತಾತ ಒಬ್ರು 1860ರಲ್ಲಿ ಇಂಡೆಸ್ಟ್ರಕ್ಟಬಲ್ ಅನ್ನೋ ಒಂದು ಶಿಪ್ ಅನ್ನು ತಗೊಂಡು ಎಕ್ಸ್ಪಿಡಿಷನ್ ಅಂತ ಚೈನಾಗ್ ಹೋದವರು. ಅಲ್ಲಿ ಯುದ್ಧದಲ್ಲಿ ಗೆದ್ದು ಮತ್ತೆ ಬರೋವಾಗ ಶಿಪ್ ಸಮೇತನೆ ಕಾಣೆ ಆದ್ರು. ಅವರು ಎಲ್ಗೋದ್ರು, ಅವ್ರಿಗೆ ಏನಾಯ್ತು ಅಂತ ಯಾವ ಇನ್ಫಾರ್ಮೇಶನ್ ಇದುವರೆಗೂ ಸಿಕ್ಕಿಲ್ಲ ಅಂತ ಈ ವಿಷಯಗಳನ್ನೆಲ್ಲ ಹೇಳ್ತಾನೆ. ಅವರು ಮೊದಲೇ ಕಲೆಕ್ಟ್ ಮಾಡಿರೋ ತುಂಬಾ ಆರ್ಟಿಫ್ಯಾಕ್ಟ್ಸ್ ಗಳಿರೋ ಜಾಗಕ್ಕೆ ಎಲ್ರನ್ನೂ ಕರ್ಕೊ ಬರ್ತಾಳೆ. ಕ್ಯಾಥರಿನ್ ನೀವು ನೋಡ್ತಾ ಇರಿ, ನಾನು ನಿಮ್ಗೆ ಟೀ ತಗೋಬರ್ತೀನಿ ಅಂತ ಹೊರಗಡೆ ಹೋಗಿರೋ ಸಮಯಕ್ಕೆ ಇವರು ಆ ಕೋಳಿ ತಲೆನ ಕದಿಯನ. ಆದ್ರೆ ಇದರಿಂದ ಕ್ಯಾಥರಿನ್ ಯಾವುದೇ ರೀತಿ ತೊಂದರೆನೂ ಉಂಟಾಗಬಾರ್ದು, ಅದರಿಂದ ಒಂದು ರೆಪ್ಲಿಕಾನ್ ತಂದು ಆ ಜಾಗದಲ್ಲಿ ರೀಪ್ಲೇಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ. ಆದ್ರೆ ಆ ರೆಪ್ಲಿಕಾನ್ ಕ್ರಿಯೇಟ್ ಮಾಡೋಕ್ ಬೇಕಾಗಿರೋ 3D ಮಾಡೆಲ್ ಇವ್ರ ಹತ್ರ ಇಲ್ಲ. ಆದ್ರಿಂದ ಏನ್ ಮಾಡೋದು ಅಂತ ಯೋಚನೆ ಮಾಡಿ ಆ ಕೋಕೋ ಮತ್ತೆ ಪ್ರೊಫೆಸರ್ ಹತ್ರ ಹೆಲ್ಪ್ ಕೇಳೋಣ. ಆದ್ರೆ ಅವರು ಈ ರೀತಿ ಕದಿಯೋಕ್ ಹೆಲ್ಪ್ ಮಾಡ್ತಾರ ಅಂತ ಮಾತಾಡ್ತಾ ಇರೋವಾಗ್ಲೇ ಆ ಕೋಕೋ ಚೈನಾಗ್ ಸ್ವಂತವಾಗಿರೋ ಒಂದು
ಪೇಂಟಿಂಗ್ ತಗೊಬಂದು ಅದ್ರ ಬಗ್ಗೆ ಮಾತಾಡಿ ನಂತರ ಕ್ಯಾಥರಿನ್ ಬಂದ್ಮೇಲೆ ಅದನ್ನ ನಾನು ಮತ್ತೆ ಚೈನಾಗೆ ತಗೊಂಡೋಗ್ತೀನಿ ಅಂತ ತಗೊಂಡೋಗಕ್ ನೋಡಿದಾಗ ಕ್ಯಾಥರಿನ್ ಇದಕ್ಕೆ ಒಪ್ಕೊಳ್ಳೋದಿಲ್ಲ. 150 ವರ್ಷಗಳ ಹಿಂದೆ ನೀವು ಇದನ್ನೇ ತಾನೇ ಮಾಡಿದ್ರಿ, ಚೈನಾಗ್ ಬಂದ್ರಿ, ಅಲ್ಲಿ ತುಂಬಾ ಜನರನ್ನ ಕೊಲೆ ಮಾಡಿದ್ರಿ, ಅತ್ಯಾಚಾರ ಮಾಡಿದ್ರಿ, ಕೋಣೆಗೆ ಎಲ್ಲಾನು ದೋಚ್ಕೊ ಬಂದ್ರಿ, ಆಗ ಎಲ್ಲ ಸರಿಯಾಗಿತ್ತ ಅಂತ ಈ ರೀತಿ ಕೇಳೋವಾಗ ಕ್ಯಾಥರಿನ್ ಹೌದು, ನಿಮ್ಮ ಹತ್ರ ಎಷ್ಟೇ ಕ್ಷಮೆ ಕೇಳ್ಕೊಂಡ್ರು ನಡೆದಿರೋ ವಿಷಯನ ನಮ್ಮಿಂದ ಸರಿ ಮಾಡಕ್ಕಾಗಲ್ಲ. ಈ ಪೇಂಟಿಂಗ್ ನಂಗೆ ಏನೂ ಅಲ್ಲ, ನಾನು ಇದನ್ನ ನಿಮಗೆ ಕೊಟ್ಬಿಡ್ತಾ ಇದ್ದೆ, ಆದ್ರೆ ಇವಾಗ ಬ್ಯಾಂಕ್ ಸೀಸ್ ಮಾಡಿದೆ, ನಾನ್ ಅನ್ಕೊಂಡ್ರು ನನಗೆ ಕೊಡಕ್ಕಾಗಲ್ಲ ಅಂತ ಈ ರೀತಿ ಮಾತಾಡ್ತಾ ಇರೋವಾಗ್ಲೇ ಟೀಮ್ ನಲ್ಲಿರೋ ಡೇವಿಡ್ ಏನೋ ಒಂದು ವಿಷಯ ಕಂಡಿಡಿದು ಜಾಕಿನ್ ಕರೀತಾನೆ. ಏನಂತ ನೋಡಿದ್ರೆ 1860ರಲ್ಲಿ ಕ್ಯಾಥರಿನ್ ನ ತಾತ ಚೈನಾಕ್ ಹೋಗಿ ಅಲ್ಲಿರೋ ಎಲ್ಲಾ ವಿಷಯಗಳನ್ನು ದೋಚ್ಕೊಂಡ್ ಮತ್ತೆ ಬರೋವಾಗ ತೆಗೆದಿರೋ ಒಂದು ಫೋಟೋ ಇದೆ. ಆ ಫೋಟೋನಲ್ಲಿ ಬಾಕಿ ಉಳ್ಕೊಂಡಿರೋ ಜೋಡಿಯಾಕ್ ವಿಗ್ರಹಗಳ ತಲೆಗಳಿವೆ. ಇದರಿಂದ ನಮ್ ಹೀರೋ ಕ್ಯಾಥರಿನ್ ಹತ್ರ ನಾವು ನಿಮ್ಗೋಸ್ಕರ ನಿಮ್ ತಾತವ್ರು ಹೋಗಿರೋ ಆ ಒಂದು ಶಿಪ್ ನ ಹುಡುಕ್ ಕೊಡ್ತೀವಿ, ನಿಮ್ಗಿದು ಓಕೆನಾ, ನೀವ್ ಇದಕ್ಕೆ ಒಪ್ಕೋತೀರಾ ಅಂತ ಕೇಳೋವಾಗ ಅವಳು ತುಂಬಾ ಸಂತೋಷ ಪಟ್ಟು ಒಪ್ಕೊಬಿಡ್ತಾಳೆ. ಇವಾಗ ಕೋಕೋನ್ ಮುಂದನೆ ಟೀಮ್ ನಲ್ಲಿರೋ ಸಿಮೋನ್ ಮತ್ತೆ ನಮ್ ಹೀರೋ ಜಾಕಿ ಆ ವಿಗ್ರಹನ ಕದಿಬೇಕು, ಆದ್ರೆ ನಾವೀಗ ಗೆಸ್ಟ್ ಆಗಿ ಬಂದಿದೀವಿ, ಸೊ ಅದನ್ನ ಕದಿಬಾರ್ದು ಅಂತ ಈ ರೀತಿ ಮಾತಾಡ್ತಾ ಇರೋವಾಗ್ಲೆ ಕೋಕೋ ಅದನ್ನ ಕದ್ರೆ ಏನ್ ತಪ್ಪು ಅಂತ ಕೇಳಿ ಅದ್ರ ರೆಪ್ಲಿಕಾನ್ ರೆಡಿ ಮಾಡೋಕ್ ತಾನೇ ಅವ್ರಿಗೆ ಹೆಲ್ಪ್ ಮಾಡೋದಾಗ ಹೇಳ್ತಾಳೆ. ಇವರು ಡೈಲಿ ಆ ಮನೆಗ್ ಬರೋದು, ಶಿಪ್ನ್ ಬಗ್ಗೆ ಏನಾದ್ರೂ ಕ್ಲೂಸ್ ಸಿಗುತ್ತಾ ಅಂತ ಚೆಕ್ ಮಾಡೋದು ಮತ್ತೆ ಹೋಗೋದು, ಈ ರೀತಿ ಮಾಡ್ತಾ ಇರೋವಾಗ್ಲೆ ಆ ಪ್ರೊಫೆಸರ್ ನಿಂದ 3D ಮಾಡಲು ಬಂದ್ ಸೇರುತ್ತೆ. ಇವರು ತಕ್ಷಣ ಒಂದು ರೆಪ್ಲಿಕಾನ್ ರೆಡಿ ಮಾಡಿ ಅದಕ್ಕೆ ಬಲೂನ್ ಗಳಂತೆ ಬಣ್ಣ ಹಚ್ಚಿ ಆ ಬ್ಯಾಂಕ್ ಎಂಪ್ಲಾಯ್ಸ್ ಗೊತ್ತಿಲ್ದೇನೆ ಹೊರಗಡೆ ತಗೊಬಂದು ಆ ಒರಿಜಿನಲ್ ಇರೋ ಜಾಗದಲ್ಲಿ ರೆಪ್ಲಿಕಾನ್ ಇಟ್ಟು ಅದನ್ನ ಅದೇ ರೀತಿ ಸೇಫ್ ಆಗಿ ಹೊರಗಡೆ ತಗೊಂಡೋಗಿ ಆ ಜಾನತನ್ಗೂ ಕಲೆಕ್ಟ್ ಮಾಡಿರೋ ಈ 3 ವಿಗ್ರಹಗಳನ್ನ ತಲುಪಿಸ್ಬಿಡ್ತಾರೆ. ಇವಾಗ ಕ್ಯಾಥರಿನ್ ನ ಗ್ರ್ಯಾಂಡ್ ಫಾದರ್ ಕಲೆಕ್ಟ್ ಮಾಡಿರೋ ಪೇಂಟಿಂಗ್ಸ್ ಮತ್ತೆ ಅವ್ರು ಬರ್ದಿರೋ ಜರ್ನಲ್ ನೆಲ್ಲ ಚೆಕ್ ಮಾಡಿ ನೋಡಿದಾಗ ಅದ್ರಲ್ಲಿ ಆರ್ಚಿನ್ ರೀತಿ ಕಾಣಿಸೋ ಒಂದು ಬಂಡೆ ಇದೆ. ಸೊ ಇವರು ತುಂಬಾ ಇನ್ಫಾರ್ಮೇಶನ್ ಇಟ್ಕೊಂಡು ಡ್ರೋನ್ ಅನ್ನು ಬಳಸ್ಕೊಂಡು ಇಲ್ಲೆಲ್ಲೋ ಹುಡುಕ್ತಾ ಇರೋವಾಗ ಆಗ್ತಾನೆ ಗೊತ್ತಾಗುತ್ತೆ ಆ ಆರ್ಚಿನ್ ಅಂತೆ ಕಾಣಿಸೋ ಬಂಡೆ ಒಂದಲ್ಲ 2 ಹಿಂದೆ ಮುಂದೆ ಅಂತ ಆ ಬಂಡೆಗಳನ್ನ ಒಂದೇ ಲೈನ್ ನಲ್ಲಿ ನೋಡಿದಾಗ ಅದು ಆರ್ಚಿನ್ ರೀತಿ ಕಾಣಿಸ್ತಾ ಇದೆ. ಸೊ ಆ ಒಂದ್ ಜಾಗನ ಕೊನೆಗೂ ಕಂಡಿಡಿದು ಎಲ್ರು ಅಲ್ಲಿಗೆ ರೀಚ್ ಆಗ್ಬಿಡ್ತಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಐಲ್ಯಾಂಡ್ ಅನ್ ಸುತ್ತಲೂ ಹುಡುಕೋಕ್ ಶುರು ಮಾಡೋವಾಗ್ಲೆ ಆ ಕೋಕೋ ಮತ್ತೆ ಕ್ಯಾಥರಿನ್ ಒಂದ್ ಕಡೆಯಿಂದ ಕೂಗಾಡ್ಕೋತಾ ಇರೋ ಶಬ್ದ ಕೇಳಿಸ್ತಾ ಇದೆ. ಇದರಿಂದ ನಮ್ ಹೀರೋನು ಗಾಬರಿಯಾಗಿ ಏನಂತ ಬಂದ್ ನೋಡಿದಾಗ ಅವರಿಬ್ರು ಒಂದ್ ಹಳ್ಳದಲ್ಲಿ ಸ್ಲಿಪ್ ಆಗಿ ಬಲ್ಲಿಗಳು ನಿಟ್ಕೊಂಡು ನೇತಾಡ್ತಾ ಇರೋವಾಗ ನಮ್ ಹೀರೋನ ಅವ್ರನ್ನ ಕಾಪಾಡಕೊಂತ ಹೋಗಿ ಇವರಿಂದಲೂ ಆಗದೆ ಎಲ್ರು ಕೊನೆ ಕೆಳಗ್ ಬಿದ್ದೋಗ್ತಾರೆ. ನಮ್ ಹೀರೋ ಜಾಕಿ ಇವಾಗ ಎದ್ ನೋಡಿದಾಗ ಕೋಕೋನ್ ಕಾಲು ಡಿಸ್ಲೋಕೇಟ್ ಆಗಿದೆ. ಆದ್ರೆ ಈ ವಿಷಯನ ಅವಳಿಗೆ ಹೇಳ್ದೇನೆ ಹಾವು ಅಂತ ಎದುರಿಸಿ ಅವಳನ್ನ ಡೈವರ್ಟ್ ಮಾಡಿ ಆ ಒಂದ್ ಸಮಯನ ಬಳಸ್ಕೊಂಡು ಅವಳ ಕಾಲ್ನ ತಿರುಗಿಸಿ ಸರಿ ಮಾಡ್ಬಿಡ್ತಾರೆ. ಇವ್ರು ಬಂದ್ ಬಿದ್ದಿರೋ ಜಾಗ ಒಂದು ಮನೆ ರೀತಿ ಕಾಣಿಸ್ತಾ ಇದೆ. ಇವರು ಆ ಜಾಗದ ಸುತ್ತಲೂ ಹುಡುಕೋಕ್ ಶುರು ಮಾಡಿದಾಗ ಅಲ್ಲಿ ಇವರಿಗೆ ಒಂದು ನೇಮ್ ಪ್ಲೇಟ್ ಸಿಗುತ್ತೆ. ಆ ನೇಮ್ ಪ್ಲೇಟ್ ನಲ್ಲಿ ಇಂಡೆಸ್ಟ್ರಕ್ಟೇಬಲ್ ಅಂತ ಮೆನ್ಷನ್ ಆಗಿದೆ. ಸೊ ಇವ್ರು ಇರೋದೇನು ಮನೆ ಅಲ್ಲ, ಕ್ಯಾಥರಿನ್ ನ ತಾತನಿಗೆ ಸ್ವಂತವಾಗಿರೋ ಆ ಶಿಪ್ ನಲ್ಲಿ. ಈ ಒಂದು ಶಿಪ್ ಅನ್ನೋದು 2 ಬೆಟ್ಟಗಳ ಮಧ್ಯೆ ಇರೋ ಒಂದು ಕ್ಲೆಫ್ಟ್ ನಲ್ಲಿ ಸಿಗಾಕೊಂಡಿದೆ. ಕ್ಯಾಥರಿನ್ ಹಾಗೆ ಹುಡುಕ್ತಾ ಇರೋವಾಗ ಅವಳಿಗಲ್ಲಿ ತನ್ನ ಫ್ಯಾಮಿಲಿ ರಿಂಗ್ ಸಿಗುತ್ತೆ. ಅದ್ರ ಪಕ್ಕದಲ್ಲೇ ಒಂದು ಅಸ್ಥಿ ಪಂಜರ ಇರೋದು ನೋಡಿ ಇದೇ ನನ್ನ ತಾತ ಅಂತ ಮೂಳೆಗಳನ್ನ ತಗೋತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಟೀಮ್ ನಲ್ಲಿರೋ ಡೇವಿಡ್ ಮತ್ತೆ ಸಿಮೋನ್ ಒಂದು ಮೆಟಲ್ ಡಿಟೆಕ್ಟರ್ ಇಟ್ಕೊಂಡು ವಿಗ್ರಹಗಳನ್ನ ಹುಡುಕ್ತಾ ಇರೋವಾಗ ಅವರಿಗಲ್ಲಿ ಕಡ್ದಾಕಿರೋ ಒಂದು ಮರದೊಳಗಡೆ ಮೆಟಲ್ ಇರೋ ವಿಷಯ ಗೊತ್ತಾಗಿ ಅದನ್ನ ಚೆಕ್ ಮಾಡ್ತಾರೆ. ಆಗ್ತಾನೆ ಗೊತ್ತಾಗುತ್ತೆ ಆ ಮರದೊಳಗಡೆ ಇರೋದೇನು ವಿಗ್ರಹಗಳಲ್ಲ, ಬದಲಾಗಿ ಆ ಮರ ಪೂರ್ತಿ ಟನ್ಗಳಷ್ಟು ಬಂಗಾರ ತುಂಬಿ ತುಳುಕಾಡ್ತಾ ಇವೆ. ಇದನ್ನ ನೋಡಿ ಇವರು ತುಂಬಾನೇ ಸಂತೋಷ ಪಟ್ಟು ಈ ವಿಷಯನ ಜಾಕಿಗೆ ತಿಳ್ಸಕಂತ ಕೆಳಗ್ ಬರ್ತಾರೆ. ಅಲ್ಲಿರೋರು ಇವನ್ ಶಿಪ್ ಇಷ್ಟು ಹೈಟ್ ಬಂದ್ ಹೇಗ್ ಸ್ಟಕ್ ಆಯ್ತು, ಸುನಾಮಿ ಹೊತ್ಕೊ ಬಂದಿರಬಹುದು, ನಂತರ ಒಬ್ರನ್ನೊಬ್ರು ಹೊಡ್ಕೊಂಡ್ ಸತ್ತಿರಬಹುದು ಅಂತ ಈ ರೀತಿ ಎಲ್ಲ ಮಾತಾಡದ ಮೇಲೆ ಡೇವಿಡ್ ಜಾಕಿ ಮತ್ತೆ ಬೋನಿನ ಸೀಕ್ರೆಟ್ ಆಗಿ ಏನೋ ಒಂದ್ ವಿಷಯ ಮಾತಾಡಬೇಕು ಅಂತ ಹೇಳಿ ಮೇಲ್ ಕರ್ಕೊ ಬಂದು ಆ ಮರ ತೋರಿಸ್ತಾರೆ. ಆಗಲ್ಲಿ ಒಂದ್ ದೊಡ್ಡ ಆಂಕರ್ ಅವನ್ ಮರದ ಜೊತೆ ಕನೆಕ್ಟ್ ಆಗಿರೋದನ್ನ ಬೋನಿ ಗಮನಿಸಿ ಇದು ಏನಕ್ಕಂತ ಕೇಳ್ತಾಳೆ. ಜಾಕಿ ಇದೊಂದು ಲಿವರ್ ಸೆಟಪ್, ಆ ಒಂದು ಆಂಕರ್ ನ ರಿಲೀಸ್ ಮಾಡಿದ್ರೆ ಈ ಒಂದ್ ಮರ ಸಮುದ್ರಕ್ಕೆ ಹೋಗ್ಬೀಳುತ್ತೆ ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಆದ್ರೆ ಇದನ್ನ ಯಾಕೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಮಾತಾಡುವಾಗ ಇವಾಗ ತಾನೇ ಇವರು ಅದ್ರೊಳಗಡೆ ಇರೋದು ಅಷ್ಟು ಬಂಗಾರ ಅನ್ನೋ ವಿಷಯನ ರಿವೀಲ್ ಮಾಡ್ತಾರೆ. ಇದರಿಂದ ಎಲ್ರು ಸಂತೋಷ ಪಡೋಷ್ಟಲ್ಲೇ ಇವ್ರು ಬಂದಿರೋ ಯಾಶ್ನ ಕ್ಯಾಪ್ಟನ್ ಫಸ್ಟ್ ಏಡ್ ಕಿಟ್ ತಗೊಂಡು ಆ ಜಾಕ್ ಬಂದು ನಿಮ್ಮನ್ನ ನೋಡಕಂತ ನಿಮ್ ಫ್ರೆಂಡು ಕೂಡ ಬಂದಿದ್ದಾರೆ ಅಂತ ವಿಷಯ ತಿಳಿಸ್ತಾರೆ. ಸರಿ ಆ ಫ್ರೆಂಡ್ ಯಾರಂತ ನೋಡಿದ್ರೆ ಇವರು ಆ ವಿಗ್ರಹಗಳನ್ನ ಕದ್ದಿರೋ ಆ ಮನೆಯ ಮ್ಯಾನೇಜರ್. ಅವ್ನ್ ಬಾಸ್ ಅವನ್ನ ವಿಗ್ರಹಗಳು ಎಸ್ಪೆಷಲಿ ಆ ಪೇಂಟಿಂಗ್ ನು ತರದೆ ಹೋದ್ರೆ ನಿನ್ ಕತೆ ಮುಗಿಸ್ಬಿಡ್ತೀನಿ ಅಂತ ಎದುರಿಸಿರೋ ಕಾರಣ ಅವನು ಇವ್ರನ್ನ ಫಾಲೋ ಮಾಡ್ತಾ ಈ ಜಾಕ್ ಬಂದು ಇವಾಗ ಗನ್ ಇಟ್ಕೊಂಡು ಆ ಪೇಂಟಿಂಗ್ ಮತ್ತೆ ವಿಗ್ರಹಗಳನ್ನ ರಿಟರ್ನ್ ಕೊಡದೆ ಹೋದ್ರೆ ನಿಮ್ಮೆಲ್ರ ಕತೆನೂ ಮುಗಿಸ್ಬಿಡ್ತೀನಿ ಅಂತ ಎದುರಿಸ್ತಾನೆ. ಅಷ್ಟಲ್ಲೇ ಯಾವ್ದೋ ಒಂದು ಬುಲೆಟ್ ಫೈರ್ ಆಗೋ ಶಬ್ದ ಕೇಳಿಸುತ್ತೆ. ಏನಂತ ನೋಡಿದ್ರೆ ಇವ್ರು ಮಾಡ್ತಾ ಇರೋ ಎಲ್ಲಾ ವಿಷಯಗಳನ್ನು ಪೈರೇಟ್ಸ್ ಗಳು ವಾಚ್ ಮಾಡ್ತಾ ಇದ್ದು ಇವಾಗ ದೊಡ್ಡ ದೊಡ್ಡ ರೈಫಲ್ಸ್ ರಾಕೆಟ್ ಲಾಂಚರ್ ಜೊತೆನೆಲ್ಲ ಬಂದು ಎಲ್ಲರನ್ನು ಆವರಿಸ್ಕೊಬಿಡ್ತಾರೆ. ಆಗ ಮ್ಯಾನೇಜರ್ ನಾವೇನು ಇವ್ರ ಕಡೆಯವರಲ್ಲ, ನಮ್ ಬಾಸ್ ತುಂಬಾನೇ ಶ್ರೀಮಂತ, ನೀವ್ ಎಷ್ಟೇ ಹಣ ಕೇಳಿದ್ರು ಅವ್ರು ನಿಮಗ್ ಕೊಡ್ಬಿಡ್ತಾರೆ, ಅದರಿಂದ ನಮ್ನ ಬಿಡ್ಬಿಡಿ ಅಂತ ಕೇಳುವಾಗ ಆ ಪೈರೇಟ್ಸ್ ನ ಕ್ಯಾಪ್ಟನ್ ಸರಿ ಸೈಡ್ ಬಂದ್ ಕುಂತ್ಕೊಳ್ಳಿ ಅಂತ ಒಂದ್ ಜಾಗದಲ್ಲಿ ಕೂರ್ಸಿ ನಂತರ ನಮ್ ಹೀರೋನ್ ಟೀಮ್ ನ ಚೆಕ್ ಮಾಡಿದಾಗ ಅವ್ರ ಹತ್ರ ಇರೋ ಮೆಟಲ್ ಡಿಟೆಕ್ಟರ್ ಸಿಗಾಕೋಬಿಡುತ್ತೆ. ಸೊ ಇದೇನಕ್ಕಂತ ವಿಚಾರಿಸುವಾಗ ಯಾರು ಸರಿಯಾಗಿ ಬಾಯ್ ಬಿಡ್ತಾ ಇಲ್ಲ. ಇದರಿಂದ ನಾನೇ ಹುಡುಕಿ ಅದೇನಂತ ತಗೋತೀನಿ ಅಂತ ಮುಂದೆ ಬಂದಾಗ ಜಾಕಿ ಸಡನ್ ಆಗಿ ಅವ್ರ ಹತ್ರ ಇರೋ ರಾಕೆಟ್ ಲಾಂಚರ್ ನ ಟ್ರಿಗರ್ ಮಾಡ್ಬಿಡ್ತಾರೆ. ಅದು ಹೋಗಿ ಇನ್ನೇನು ಹಿಟ್ ಆಗ್ಬೇಕು ಅನ್ನೋ ಟೈಮ್ಗೆ ಒಂದ್ ಬಲ್ಲಿ ಸಿಗಾಕೊಂಡು ರೆಡಿಯಾಗಿ ನೇತಾಡ್ತಾ ಇದೆ. ಇವರು ಈಮೋನ್ ಡೈವರ್ಷನ್ ಯೂಸ್ ಮಾಡ್ಕೊಂಡು ಆ ಪೈರೇಟ್ಸ್ ಗಳನ್ನ ಹೊಡೆಯಕ್ ಶುರು ಮಾಡ್ತಾರೆ. ಈ ರೀತಿ ಹೊಡೆದಾಡ್ತಾ ಇರುವಾಗ ಪೈರೇಟ್ಸ್ ಗಳ ಕ್ಯಾಪ್ಟನ್ ಹಾವಿನ ತಲೆ ಇರೋ ಒಂದು ವಿಗ್ರಹದ ಬಾಕ್ಸ್ ಮೇಲೆ ಬಿದ್ದು ಅದನ್ನ ತಗೊಂಡು ಡೇವಿಡ್ ಹೊಡಿತಾನೆ. ಡೇವಿಡ್ ಸಿಕ್ತು ಅಂತ ತಗೊಂಡ್ ಬರ್ತಾ ಇರ್ಬೇಕಾದ್ರೆ ಈ ಕಡೆ ಕೋಕೋ ಮತ್ತೆ
ಕ್ಯಾಥರಿನ್ ಒಬ್ಬ ಪೈರೇಟ್ ಹತ್ರ ಸಿಗಾಕೊಂಡು ಅವನಿಂದ ತಪ್ಸ್ಕೊಳ್ಳೋಕೋಸ್ಕರ ಕ್ಯಾಥರಿನ್ ಕಲೆಕ್ಟ್ ಮಾಡಿರೋ ಅವಳ ತಾತನ ಮೂಳೆಗಳಿಂದ ಅವನಿಗೆ ಚೆನ್ನಾಗಿ ಹೊಡೆದು ಪ್ರಜ್ಞೆ ತಪ್ಪಿಸ್ಬಿಡ್ತಾರೆ. ಅಷ್ಟಲ್ಲೇ ನಮ್ ಹೀರೋನು ಅಲ್ಲಿಗೆ ಬಂದು ಇವರಿಬ್ರು ಬೇರೆ ಕಡೆ ಕಳಿಸ್ಕೊಡ್ತಾ ಇರೋವಾಗ ಒಂದ್ ಕಡೆಯಿಂದ ಡೇವಿಡ್ ಆ ವಿಗ್ರಹನ ಮೇಲೆ ಎಸಿತಾ ಇದನ್ನ ಕ್ಯಾಚ್ ಮಾಡೋ ಅಂತ ನಮ್ ಹೀರೋನ್ ಕರೀತಾನೆ. ಇವರು ಸರಿ ಅಂತ ಇವರಿಬ್ರು ಬೋಣಿ ಹತ್ರ ಬಿಟ್ಟು ಹೊರಟಾಗ ಕೆಳಗ್ ಬಿದ್ದಿರೋ ಒಬ್ಬ ಪೈರೇಟ್ ಒಂದ್ ಗನ್ನನ್ ಸಮೇತ ಮೇಲ್ ಬರ್ತಾನೆ. ಆಗ ಬೋಣಿ ಅವನಿಗೆ ಜಾಡ್ಸೋದು ಆ ಗನ್ನನ್ ಕಸ್ಕೊಂಡು ಅದನ್ನ ಕ್ಯಾಥರಿನ್ ಮತ್ತೆ ಕೋಕೋ ಕೊಟ್ಟು ಇದನ್ನ ಯೂಸ್ ಮಾಡಿ ಅಂತ ಅವಳು ಹೊರಟೋಗ್ತಾಳೆ. ಕ್ಯಾಥರಿನ್ ಶೂಟ್ ಮಾಡಕ್ ಗೊತ್ತಿಲ್ಲದೆ ದಿಕ್ಕಾಪಾಲಾಗಿ ಸುತ್ತಲೂ ಶೂಟ್ ಮಾಡಿ ಕೊನೆ ಬುಲೆಟ್ ಖಾಲಿ ಆದ್ಮೇಲೆ ಒಂದ್ ಸೆಕೆಂಡ್ ಎಲ್ಲ ಸೈಲೆಂಟ್ ಆಗುತ್ತೆ. ಇವರು ಆ ಒಂದ್ ಟೈಮ್ ಅನ್ನು ಬಳಸ್ಕೊಂಡು ತಪ್ಸ್ಕೊಳಕ್ ನೋಡಿದಾಗ ಪೈರೇಟ್ಸ್ ಗಳು ಮತ್ತೆ ಗನ್ನನ್ ಸಮೇತ ಬಂದು ಇವ್ರನ್ನ ಆವರಿಸ್ಕೊಬಿಡ್ತಾರೆ. ಆಗಂತ ನೋಡಿ ಬಲ್ಲಿನಲ್ಲಿ ಸಿಗಾಕೊಂಡಿರೋ ಆ ಒಂದ್ ರಾಕೆಟ್ ತಾನಾಗಿ ಇವ್ರ ಮುಂದೆ ಬಂದು ನೇತಾಡ್ತಾ ಇದೆ. ಎಲ್ರು ಇದರಿಂದ ತುಂಬಾನೇ ಹೆದರ್ಕೊಂಡು ಏನಾಗ್ತಾ ಇದೆ ಅಂತ ನೋಡಿದಾಗ ಕೆಳಗ್ ಬಿದ್ದಿರೋ ಒಬ್ಬ ಪೈರೇಟ್ ಆ ಒಂದ್ ಬಲ್ಲಿನೇ ಹಿಡ್ಕೊಂಡು ಮೇಲ್ ಬಂದು ಕೊನೆಗೆ ಅದನ್ನ ಬಿಟ್ಬಿಡ್ತಾನೆ. ಸೊ ಒಂದ್ ರಾಕೆಟ್ ಕೆಳಗ್ ಬಿದ್ದು ಭಯಂಕರವಾಗಿ ಬ್ಲಾಸ್ಟ್ ಆಗಿ ಎಲ್ರನ್ನೂ ಒಂದೊಂದ್ ಕಡೆ ಅಂತ ಎತ್ತೆಸೆಯುತ್ತೆ. ನಂತರ ಇವರೆಲ್ಲ ನಡೆಯೋಕಾಗದೇ ಇರೋ ಕೋಕೋನ್ ಎತ್ಕೊಂಡು ಓಡಕ್ ಶುರು ಮಾಡಿದಾಗ ಆಗ್ತಾನೆ ಜಾಕಿನು ತಾನು ಬಂದ್ ಬಿದ್ದಿರೋ ಜಾಗನ್ ಗಮನಿಸಿದಾಗ ಅಲ್ಲಿ ಇನ್ನೂ ಒಂದ್ ವಿಗ್ರಹ ಸಿಗುತ್ತೆ. ಅದು ಆಡಿನ ತಲೆ. ಸೊ ಅದನ್ನು ಎತ್ಕೊಂಡು ಆ ಪೈರೇಟ್ಸ್ ಗಳ ಮೇಲೆ ಒಂದ್ ಸ್ಮೋಕ್ ಬಾಂಬ್ ಎಸ್ತು ಎಲ್ರು ಓಡಿ ಕೊನೆಗ ಮರದ ಹತ್ರ ಬರ್ತಾರೆ. ಅಲ್ಲಿ ಕೋಕೋಗೊಂದ್ ಗೋಲ್ಡ್ ಬಾರ್ ಸಿಗುತ್ತೆ. ಅವಳು ಅದನ್ನ ಎತ್ತಿಟ್ಕೊಬಿಡ್ತಾಳೆ. ಇವಾಗ ಹೇಗ್ ತಪ್ಸ್ಕೊಳ್ಳೋದು ಅಂತ ಯೋಚನೆ ಮಾಡಿದಾಗ ನಮ್ ಹೀರೋ ಆಂಕರ್ ನ ರಿಲೀಸ್ ಮಾಡೋಣ, ಸೊ ಈ ಮರ ಮೂವ್ ಆಗುತ್ತೆ ಅಂತ ಪ್ಲಾನ್ ಮಾಡಿ ಆಂಕರ್ ನ ರಿಲೀಸ್ ಮಾಡ್ತಾರೆ. ಆದ್ರೆ ಆಂಕರ್ ಒಂದ್ ಜಾಗದಲ್ಲಿ ಸ್ಟಕ್ ಆಗ್ಬಿಡುತ್ತೆ. ಆ ಮರ ಮೂವ್ ಆಗ್ತಾ ಇಲ್ಲ. ಅದೇ ಸಮಯಕ್ಕೆ ಆ ಪೈರೇಟ್ಸ್ ಗಳು ಈ ಕಡೆ ಬಂದು ಇವ್ರೆಲ್ರನ್ನು ಶೂಟ್ ಮಾಡಕ್ ಶುರು ಮಾಡಿದಾಗ ನಮ್ ಹೀರೋ ಆ ಪೈರೇಟ್ಸ್ ಗಳ ಕಡೆ ಒಂದ್ ತಟ್ಟೆ ನೆಸಿತಾರೆ. ಅವನು ಅದನ್ನ ಸರಿಯಾಗಿ ಶೂಟ್ ಮಾಡ್ಬಿಡ್ತಾನೆ. ಸೊ ತಕ್ಷಣನೇ ನಮ್ ಹೀರೋ ಹೋ ಆಗ ಅಂತ ಒಂದ್ ಪ್ಲಾನ್ ಮಾಡಿ ಪಕ್ಕದಲ್ಲೇ ಇರೋ ಕಡಜದ ಗೂಡನ್ ತಗೊಂಡು ಆ ಪೈರೇಟ್ ಮೇಲೆ ಎಸ್ದಾಗ ಅವನು ಅದನ್ನ ಸರಿಯಾಗಿ ಶೂಟ್ ಮಾಡ್ಬಿಡ್ತಾನೆ. ಆ ಕಡಜಗಳು ಆ ಗುಂಪನೆ ಮುತ್ಕೊಂಡು ಕಚ್ಚೋಕ್ ಶುರು ಮಾಡ್ತವೆ. ಇವರು ಆಂಕರ್ ಮೇಲೆ ಒಂದ್ ಗ್ರೆನೇಡ್ ಎಸ್ತು ಅದನ್ನ ರಿಲೀಸ್ ಮಾಡ್ತಾರೆ. ಸೊ ಮರನೂ ಮೂವ್ ಆಗುತ್ತೆ. ಇವರು ಅದರಿಂದ ತಪ್ಸ್ಕೊಂಡ್ ಬರ್ತಾ ಇರೋವಾಗ ಇಲ್ಲಿ ಕಡಜ ಕಚ್ಚಿರೋ ಆ ಪೈರೇಟ್ಸ್ ಮತ್ತೆ ಆ ಮ್ಯಾನೇಜರ್ ನ ಗ್ಯಾಂಗು ಮನುಷ್ಯನ ಅಥವಾ ವಿಚಿತ್ರವಾದ ಪ್ರಾಣಿನ ಅನ್ನೋ ಮಟ್ಟಿಗೆ ಬದಲಾಗ್ಬಿಟ್ಟಿದ್ದಾರೆ. ಇವರು ಕೊನೆಗೆ ಮರ ಮತ್ತೆ ಮರದೊಳಗಡೆ ಇರೋ ಗೋಲ್ಡನ್ ಜೊತೆ ಸಮುದ್ರಕ್ಕೆ ಬಂದ್ ಬಿದ್ದು ಪಕ್ಕದಲ್ಲಿರೋ ತಮ್ಮ ಯಾಚನ್ ತಗೊಂಡು ಇವಾಗ ಊರಿನ ಕಡೆ ಸಂತೋಷವಾಗಿ ಟ್ರಾವೆಲ್ ನ ಶುರು ಮಾಡ್ತಾರೆ. ರಾತ್ರಿ ಒಂದ್ ಸ್ವಲ್ಪ ಪಾರ್ಟಿ ಓವರ್ ಆಗಿ ಎಲ್ರು ಫ್ಲಾಟ್ ಆಗ್ಬಿಡ್ತಾರೆ. ಆಗ ಕೋಕೋ ಕ್ಯಾಥರಿನ್ ನ ತಾತ ಚೈನಾದಲ್ಲಿ ಆ ವಿಗ್ರಹಗಳು ಮತ್ತೆ ಬಂಗಾರದ ಜೊತೆ ಇರೋ ಆ ಒಂದ್ ಫೋಟೋ ನೋಡ್ಬಿಡ್ತಾಳೆ. ನೆಕ್ಸ್ಟ್ ಡೇ ಬೆಳಗ್ಗೆ ಅವಳು ಟೀ ಮತ್ತೆ ಜಾಕಿ ಹತ್ರ ನೀವೇನು ಗವರ್ಮೆಂಟ್ಗೋಸ್ಕರ ಕೆಲಸ ಮಾಡ್ತಾ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವು ಹುಡುಕೋ ಬಂದಿರೋದು ಕ್ಯಾಥರಿನ್ ನ ತಾತನಿಗೋಸ್ಕರ ಅಲ್ಲ, ಆ ಬಂಗಾರ ಮತ್ತೆ ವಿಗ್ರಹಗಳಿಗೋಸ್ಕರ. ನಾನು ಆಲ್ರೆಡಿ ಇಂಟರ್ನೆಟ್ ನಲ್ಲಿ ಚೆಕ್ ಮಾಡಿ ನೋಡಿದೆ. ನೀವು ತಗೊಂಡೋಗಿರೋ ಆ 3 ವಿಗ್ರಹಗಳನ್ನ ಆಕ್ಷನ್ ನಲ್ಲಿ ಮಾರಿದೀರಾ. ಸೊ ನಿಮಗ್ ದೇಶಭಕ್ತಿ ಅಂತ ಸ್ವಲ್ಪನೂ ಇಲ್ಲ, ನೀವೆಲ್ಲ ದ್ರೋಹಿಗಳು ಅಂತ ಈ ರೀತಿ ಮಾತಾಡಿದಾಗ ನಮ್ ಹೀರೋ ವಾದ ಮಾಡೋಕ್ ಹೋಗದೆ ಸಿಂಪಲ್ ಆಗಿ ಹೌದು ಅಂತ ಒಪ್ಕೊಬಿಡ್ತಾರೆ. ಇದರಿಂದ ಅವಳು ಜಾಕಿ ಕಪಾಲು ಕೊಡದು ಬೈತಾ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಡೇವಿಡ್ ಕರೆಯೋ ಶಬ್ದ ಕೇಳಿಸುತ್ತೆ. ಏನಂತ ನೋಡಿದ್ರೆ ಆ ಒಂದು ವುಡ್ಲಾಗ್ ನಲ್ಲಿರೋ ಸೀಲ್ ಅನ್ನೋದು ಓಪನ್ ಆಗಿ ಒಟ್ಟು ಮೊತ್ತ ಬಂಗಾರನು ಸಮುದ್ರದ ಅಂತರಾಳಕ್ಕೆ ಬಿದ್ದೋಗ್ತವೆ. ಸೊ ಅವನ್ನೆಲ್ಲ ತೆಗಿಯೋಕಾಗಲ್ಲ ಅಂತ ಮೇಲ್ ಬಂದಾಗ ಕೋಕೋ ನನ್ನ ಹತ್ರ ಒಂದ್ ಬಾರ್ ಇದೆ, ಬೇಕಾದ್ರೆ ಇದನ್ನ ತಗೊಳ್ಳಿ ಅಂತ ಅದನ್ನ ನಮ್ ಹೀರೋ ಕೊಡ್ತಾಳೆ. ಆಗ ಜಾಕಿ ಬಂಗಾರನ ಮನುಷ್ಯರು ತಮಗೆ ಸ್ವಂತ ಮಾಡ್ಕೊಂಡ್ವಿ ಅಂತ ಎಲ್ಲಿಗ್ ಬೇಕಾದ್ರೂ ತಗೊಂಡೋಗ್ಬೋದು, ಆದ್ರದು ಈ ಭೂಮಿನ್ ಬಿಟ್ಟು ಬೇರೆಲ್ಗೂ ಹೋಗಲ್ಲ ಅಂತ ಹೇಳಿ ಅದನ್ನು ಕೂಡ ಸಮುದ್ರಕ್ಕೆ ಎಸ್ತು ಕೋಕೋ ಅಲ್ಲಿಂದ ಹೋದ್ಮೇಲೆ ಇವನ್ ಜಾಕಾದ್ ಕೋಆರ್ಡಿನೇಟ್ಸ್ ನ ಮಾರ್ಕ್ ಮಾಡಿ ಅಂತ ಟೀಮಿಗೆ ಸೀಕ್ರೆಟ್ ಆಗಿ ಹೇಳ್ತಾರೆ. ಅದೇ ಸಮಯ ಪ್ರೊಫೆಸರ್ ನ ವಿಗ್ರಹಗಳನ್ನ ನೀವೇ ಕದಿಯೋಕ್ ಹೆಲ್ಪ್ ಮಾಡಿದ್ರೆ ಅಂತ ಪೊಲೀಸ್ಗಳು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈ ಕಡೆ ನಮ್ ಹೀರೋ ಜಾಕಿ ಇವಾಗ ತಂದಿರೋ 2 ವಿಗ್ರಹಗಳನ್ನು MP ಕಾರ್ಪೊರೇಷನ್ ಆಕ್ಷನ್ ತಗೋಬರ್ತಾರೆ. ಆದ್ರೆ ಕೆಲವು ಸ್ಟೂಡೆಂಟ್ಸ್ ಗಳು ಇಂತ ಪುರಾತನವಾಗಿರೋ ವಿಗ್ರಹಗಳನ್ನ ಈ ರೀತಿ ಆಕ್ಷನ್ ನಲ್ಲಿ ಯಾವುದೇ ಕಾರಣಕ್ಕೂ ಮಾರಬಾರ್ದು, ಅದನ್ನ ಅವುಗಳಿಗೆ ಸ್ವಂತವಾಗಿರೋ ದೇಶಕ್ಕೆ ರಿಟರ್ನ್ ಮಾಡ್ಬೇಕು ಅಂತ ಹೋರಾಟ ಮಾಡ್ತಾ ಇದಾರೆ. ಆ ಸ್ಟೂಡೆಂಟ್ಸ್ ಗುಂಪಿನಲ್ಲಿ ಕೋಕೋನು ಕೂಡ ಒಬ್ಳು. ಅದರಿಂದ ನಮ್ ಹೀರೋ ಆ ವಿಗ್ರಹನ್ ಕದ್ದು ಚೈನಾಗ್ ರಿಟರ್ನ್ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ಅವಳು ಕೂಡ ಇವ್ರಿಗೆ ಹೆಲ್ಪ್ ಮಾಡಿರ್ತಾಳೆ. ಸೊ ಇವಾಗ ತುಂಬಾ ದೇಶಗಳು ಈ ಸ್ಟೂಡೆಂಟ್ಸ್ ಗಳಿಗೆ ಸಪೋರ್ಟ್ ಮಾಡ್ತಾ ತುಂಬಾ ವಿಡಿಯೋಸ್ ಗಳನ್ನ ರಿಲೀಸ್ ಮಾಡ್ತಾ ಇವೆ. ಇದರಿಂದ MP ಕಾರ್ಪೊರೇಷನ್ ಕೊನೆದಾಗಿರೋ ಡ್ರ್ಯಾಗನ್ ತಲೆನೂ ಕೂಡ ಆಕ್ಷನ್ ತರ್ತಾರೆ. ಆದ್ರೆ ಇದನ್ನ ತಗೊಳ್ಳೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಕಾರಣ ಈ ರೀತಿ ತಗೊಂಡು ನಂತರ ಗವರ್ಮೆಂಟ್ ಅದನ್ನ ಸೀಸ್ ಮಾಡಿ ಆ ದೇಶಗಳಿಗೆ ಕೊಟ್ಟು ಬಿಟ್ರೆ ಇವ್ರಿಗೆ ಲಾಸ್ ಆಗುತ್ತೆ ಅಂತ. ಈ ವಿಷಯ ನಮ್ ಹೀರೋ ಕಿವಿಗೆ ಬಿದ್ದು ಅವ್ರಿಗೆ ಅರ್ಥ ಆಗುತ್ತೆ. ಆ MP ಕಾರ್ಪೊರೇಷನ್ ಹತ್ರ ಆಲ್ರೆಡಿ ಆ ಡ್ರ್ಯಾಗನ್ ತಲೆ ಇದ್ರೂ ಕೂಡ ಅದನ್ನ ತಂದು ಕೊಟ್ರೆ ಅದಕ್ಕೆ ಬೋನಸ್ ಸಿಗುತ್ತೆ ಅಂತ ಸುಳ್ಳು ಹೇಳಿ ನಮಗ್ ಮೋಸ ಮಾಡಿದ್ದಾರೆ ಅಂತ. ಅದೇ ಸಮಯ MP ಕಾರ್ಪೊರೇಷನ್ ಇಲ್ಲಿಗಲ್ ಆಗಿ ಸೀಕ್ರೆಟ್ ಆಗಿ ಮಾಡೋ ವಿಷಯಗಳಿಗೆ ಎಲ್ಲೋ ಇರೋ ಒಂದು ಫಾರ್ಮ್ ನ ಅಂಡರ್ ಗ್ರೌಂಡ್ ನಲ್ಲಿ ಒಂದು ದೊಡ್ಡ ಜಾಗನೇ ಇಟ್ಕೊಂಡಿದ್ದಾರೆ. ಆ ಒಂದು ಜಾಗನ 3 ಸ್ಟೂಡೆಂಟ್ಸ್ ಗಳು ಸ್ಪೈ ಮಾಡ್ತಾ ಇದ್ದು ಅವ್ರೀಗ ಗಾರ್ಡ್ಸ್ ಗಳ ಹತ್ರ ಸಿಗಾಕೊಂಡು ಗಾರ್ಡ್ಸ್ ಗಳು ಅವ್ರನ್ನ ಎಲ್ಕೊಂಡು ಹೋಗ್ಬಿಡ್ತಾರೆ. ಇವಾಗ ಸೈಮನ್ ಮತ್ತೆ ಡೇವಿಡ್ ಎಲ್ಗೋ ಹೋಗ್ತಾ ಇದಾರೆ. ಆ ರೀತಿ ಹೋಗ್ತಾ ಇರೋವಾಗ ಸೈಮನ್ ಅವಳಿಗೆ ಕೊಟ್ಬಿಡು ಅಂತ ನಮ್ ಹೀರೋ ಜಾಕಿ ಹತ್ರ ಒಂದ್ ಲೆಟರ್ ನ ಕೊಟ್ಟೋಗ್ತಾನೆ. ನಂತರ ಇವರು ಫೋನ್ ನಲ್ಲಿ ಯಾರನ್ನೋ ಇನ್ವೈಟ್ ಮಾಡ್ತಾ ಸಂತೋಷದಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಬೋನಿ ಬಂದು ಜಾಕಿ ಹತ್ರ ಇರೋ ಲೆಟರ್ ನ ತಗೋತಾಳೆ. ಅದೇ ಸಮಯ ಕೋಕೋನು ಮನೆಗ್ ಬಂದು ನನ್ನ ತಮ್ಮ MP ಕಾರ್ಪೊರೇಷನ್ ನ ಸ್ಪೈ ಮಾಡೋಕ್ ಹೋಗಿ ಅವನಿಗ ಸಿಗಾಕೊಂಡಿದ್ದಾನೆ, ನನ್ನ ಕುಟುಂಬ ಅಂತ ಅವನನ್ನ ಬಿಟ್ರೆ ಬೇರೆ ಯಾರು ಇಲ್ಲ, ದಯವಿಟ್ಟು ಅವನ್ನ ಹುಡುಕಿ
ಹುಡುಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಜಾಕಿ ಇದಕ್ಕೆ ಒಪ್ಕೊಳ್ದೆ ಹಿಂದೂ ಮುಂದೆ ನೋಡ್ತಾರೆ. ಇದರಿಂದ ಅವಳು ಸರಿ ಅಂತ ಹೊರಟೋಗ್ತಾಳೆ. ನಂತರ ಬೋನಿ ಯಾಕೋ ಅಳ್ತಾ ಕುಂತಿರೋದ್ನ ಜಾಕಿ ನೋಡಿ ಏನಾಯ್ತು ಅಂತ ಲೆಟರ್ನ್ ಚೆಕ್ ಮಾಡಿದಾಗ ಆಗ್ತಾನೆ ಗೊತ್ತಾಗುತ್ತೆ. ಆ ಸೈಮನ್ ಮತ್ತೆ ಇವಳು ಆಲ್ರೆಡಿ ಮದುವೆ ಮಾಡ್ಕೊಂಡಿದ್ದು, ಅವರಿಗೊಂದು ಮಗುನೂ ಇದೆ. ಇದ್ರು ಇವರು ಯಾಕೋ ಬೇರೆ ಆಗಿದ್ದಾರೆ. ಆದ್ರಿಂದ ಅಳ್ತಾ ಇದ್ದು ಇವಾಗ ನಮ್ ಹೀರೋ ಜಾಕಿ ಹತ್ರ ಆ ಕೋಕೋ ಖಂಡಿತ ಹೆಲ್ಪ್ ಮಾಡ್ಬೇಕು ಅಂತ ಫೋರ್ಸ್ ಮಾಡಿ ಕೊನೆ ಕನ್ವಿನ್ಸ್ ಮಾಡ್ಬಿಡ್ತಾಳೆ. ಸೊ ಇವರು ಆ MP ಕಾರ್ಪೊರೇಷನ್ ನ ಸೀಕ್ರೆಟ್ ಫ್ಯಾಕ್ಟರಿ ಇರೋ ಜಾಗನ ತಿಳ್ಕೊಳ್ಳೋಕೋಸ್ಕರ ತಕ್ಷಣ ಜೋನತನಿಗೆ ಫೋನ್ ಮಾಡಿ ತಮ್ಮ ಹತ್ರ ರೋಸಸ್ ಅನ್ನೋ ಪೇಂಟಿಂಗ್ ಇದೆ ಬರ್ತೀಯಾ ಅಂತ ಕರೆದಾಗ ಅವನು ತಾನಾಗೆ ಬಂದು ಇವ್ರ ಹತ್ರ ಸಿಗಾಕೋಬಿಡ್ತಾನೆ. ಇವರು ಅವನ ಕಣ್ಣಿಗೆ ಆಸಿಡ್ ಹಾಕ್ಬಿಡ್ತೀವಿ ಅಂತ ಎದುರಿಸಿ ಆ MP ಕಾರ್ಪೊರೇಷನ್ ನ ಸೀಕ್ರೆಟ್ ಫ್ಯಾಕ್ಟರಿ ಎಲ್ಲಿದೆ ಅನ್ನೋ ವಿಷಯ ತಿಳ್ಕೊಂಡು ತಕ್ಷಣ ರೋಸಸ್ ಅನ್ನೋ ಪೇಂಟಿಂಗ್ ಅಂತ ತಗೊಂಡು ಅಲ್ಲಿಗೆ ಬಂದು ಆ ಮಗನ್ ಮೀಟ್ ಮಾಡ್ತಾರೆ. ಅವನಿಗೀಗ ಪೇಂಟಿಂಗ್ ನ ಚೆಕ್ ಮಾಡಕಂತ ಕೊಟ್ಟು ಅಲ್ಲಿ ಸುತ್ತ ನೋಡಕ್ ಶುರು ಮಾಡಿ ಅಲ್ಲಿ ನಡೆಯೋ ಒಂದೊಂದು ವಿಷಯಗಳನ್ನು ಬೋನಿಗೆ ಎಕ್ಸ್ಪ್ಲೈನ್ ಮಾಡಕ್ ಶುರು ಮಾಡ್ತಾರೆ. ಅಲ್ಲಿ ಫೇಕ್ ಆಂಟಿಕ್ ವಸ್ತುಗಳನ್ನ ತಯಾರು ಮಾಡೋದು ಮತ್ತೆ ಚೈನೀಸ್ ಗಳು ಜುವಾನ್ ಅನ್ನೋ ಒಂದು ಪೇಪರ್ ಬಳಸ್ಕೊಂಡು ಪೇಂಟ್ ಮಾಡಿರ್ತಾರೆ. ಆ ಒಂದು ಪೇಪರ್ ನಲ್ಲಿ 2 ಲೇಯರ್ಸ್ ಗಳಿರ್ತವೆ. ಅದನ್ನ ಸಪರೇಟ್ ಮಾಡೋದ್ರ ಮುಖಾಂತರ 2 ಒರಿಜಿನಲ್ ಪೇಂಟಿಂಗ್ ಸಿಗುತ್ತೆ. ಕೊನೆಗಲ್ಲಿ ಕಾರ್ಬನ್ ಡೇಟಿಂಗ್ ನ ಏಮರ್ಸೋಕೋಸ್ಕರ ಒಂದು ಪ್ರೆಷರ್ ಟ್ಯಾಂಕ್ ಅನ್ನು ಬಳಸ್ತಾರೆ. ಇದ್ರ ಬಗ್ಗೆನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾ ಇರ್ಬೇಕಾದ್ರೆ ಅಲ್ಲೊಬ್ಬ ಜಾಕಿಯ ಹಳೆ ಫ್ರೆಂಡ್ ಇದಾನೆ. ಅವನ ಹೆಸರು ವಾಲ್ಚರ್ ಅಂತ. ಅವನು ಸೌತ್ ಈಸ್ಟ್ ಏಷ್ಯಾದಲ್ಲಿರೋ ಒಂದು ಟೆಂಪಲ್ ನಿಂದ ಬುದ್ಧ ಸ್ಟ್ಯಾಚುನ ಕದ್ದು ಅದರಿಂದ ಯಾವ್ದೋ 2 ದೇಶಗಳ ಮಧ್ಯೆ ಇರೋ ಬಾರ್ಡರ್ ನಲ್ಲಿ ಒಂದು ದೊಡ್ಡ ವಾರೇ ಶುರುವಾಗಿ ಆ ವಾರ್ ನಿಂದ ತುಂಬಾ ಜನ ತೀರ್ಕೊಂಡಿರೋದ್ರಿಂದ ನಮ್ ಹೀರೋ ಜಾಕಿ ಆ ವಾಲ್ಚರ್ ಮೇಲೆ ತುಂಬಾನೇ ಕೋಪದಲ್ಲಿದ್ದಾರೆ. ಸೊ ಇವಾಗ ಅವನ್ನ ಬೈಯಕ್ ಶುರು ಮಾಡಿದಾಗ ಮುಂದೆ ಏನಾದ್ರೂ ಮಾತಾಡಿದ್ರೆ ಈ ಸೋಫಾದಿಂದ ಎದ್ದೇಳ್ದೇನೆ ನಿನ್ನ ಹೊಡೆದಾಕ್ಬಿಡ್ತೀನಿ ಅಂತ ವಾಲ್ಚರ್ ಮಾತಾಡ್ತಾನೆ. ಸರಿ ಹಾಗಾದ್ರೂ ಬಾ ನೋಡೋಣ ಅಂತ ಸೋಫಾದಿಂದ ಕೈನಾದ್ರೂ ಕಾಲ್ನಾದ್ರೂ ಯಾರು ತೆಗೆದು ಬಿಡ್ತಾರೋ ಅವರು ಸೋತ್ರು ಅಂತ ಒಂದು ರೂಲ್ ಹಾಕೊಂಡು ಇಬ್ರು ಫನ್ ಆಗಿ ಒಂದು ಫೈಟ್ ಮಾಡೋಕ್ ಶುರು ಮಾಡ್ತಾರೆ. Stop! ಈ ಫೈಟ್ ಮುಗಿದ್ಮೇಲೆ ಅಲ್ಲಿಗ ಪ್ರೆಸಿಡೆಂಟ್ ಆ ಮಗ ಬಂದು ನೀವು ತಗೊಬಂದಿರೋ ಪೇಂಟಿಂಗ್ ಒರಿಜಿನಲ್ ಆದ್ರೆ ನೀವು ಕೇಳ್ತಾ ಇರೋ ಬೆಲೆ ತುಂಬಾನೇ ಜಾಸ್ತಿ ಇದೆ. ಸೊ ನನ್ನ ತಂದೆ ಬರಬೇಕು ಅಂತ ಈ ರೀತಿ ಮಾತಾಡಿದಾಗ ನಮ್ ಹೀರೋ ನಾವು ನಿಮಗೆ ಡಿಸ್ಕೌಂಟ್ ಕೊಡ್ತೀವಿ, ಅದಕ್ಕೆ ಬದಲಾಗಿ ನಿಮ್ಮ ಹತ್ರ ಇರೋ ಸ್ಟೂಡೆಂಟ್ಸ್ ಗಳನ್ನ ರಿಲೀಸ್ ಮಾಡ್ಬೇಕು ಅಂತ ಹೇಳೋವಾಗ ಅವನು ಆ ಪೇಂಟಿಂಗ್ ನ ಎತ್ತಿಟ್ಕೊಂಡು ನಿಮ್ಮಿಂದ ಆದ್ರೆ ಕರ್ಕೊಂಡು ಹೋಗಿ ಅಂತ ಈ ರೀತಿ ಹೇಳ್ಬಿಡ್ತಾನೆ. ಇದರಿಂದ ಇವರು ಸರಿ ಅಂತ ಸ್ಟೂಡೆಂಟ್ಸ್ ಗಳನ್ನ ಕೂಡಾಕಿರೋ ಆ ಒಂದು ಜಾಗದ ಕಡೆ ನಡೆಯೋಕ್ ಶುರು ಮಾಡಿದಾಗ ಅಲ್ಲಿರೋ ಗಾರ್ಡ್ಸ್ ಗಳು ಇವ್ರನ್ನ ತಡೆಯೋಕ್ ಟ್ರೈ ಮಾಡ್ತಾರೆ. ಸೊ ಅವ್ರ ಜೊತೆನೂ ಹೊಡೆದಾಡ್ಬೇಕಾಗತ್ತೆ. ಈ ರೀತಿ ಹೊಡೆದಾಡ್ತಾನೆ. ಜಾಕಿ ಆ ಪ್ರೆಷರ್ ಮಿಷಿನ್ ನ ಪ್ರೆಷರ್ ತುಂಬಾನೇ ಜಾಸ್ತಿ ಆಗೋಗ್ ಮಾಡ್ಬಿಡ್ತಾರೆ. ಇದರಿಂದ ಒಂದ್ ಕಟ್ತಲ್ ಅದು ಬ್ಲಾಸ್ಟ್ ಆಗ್ಬಿಡುತ್ತೆ. ಈ ಒಂದು ಬ್ಲಾಸ್ಟ್ ನಿಂದ ಅಲ್ಲಿರೋ ಎಲ್ಲಾ ವಿಷಯಗಳು ನಾಶ ಆಗುತ್ತೆ. ಆಗ ಬೋನಿ ಮೇಲೆ ಒಂದು ಬಾಕ್ಸ್ ಬಂದ್ ಬೀಳ್ತಾ ಇರೋದನ್ನ ವಾಲ್ಚರ್ ನ ಗರ್ಲ್ ಫ್ರೆಂಡ್ ಆಗಿರೋ ಕೇಟಿ ನೋಡಿ ಅದನ್ನ ಒದ್ದು ದೂರ ಎಸ್ತು ಈ ಬೋನಿನ ಕಾಪಾಡ್ತಾಳೆ. ಅಷ್ಟಲ್ಲೇ ಜಾಕಿನೂ ಕೂಡ ಸ್ಟೂಡೆಂಟ್ಸ್ ಕಲಿರೋ ಜಾಗನ್ ಕಂಡಿಡ್ದು ಅವ್ರನ್ನ ಕಾಪಾಡ್ ಹೊರಗಡೆ ಕರ್ಕೊ ಬರ್ತಾ ಇರೋವಾಗ ಅದೇ ಸಮಯಕ್ಕೆ ಪ್ರೆಸಿಡೆಂಟ್ ನ ಅಪ್ಪ ಅಲ್ಲಿಗೆ ಬಂದು ಆ ಪ್ರೆಸಿಡೆಂಟ್ ಹತ್ರ ಇರೋ ಪೇಂಟಿಂಗ್ ನೋಡಿ ಜಾಕಿಗೆ ಹೇಳ್ತಾನೆ, ನೀನ್ ನನಗೆ ಉಂಟು ಮಾಡಿರೋ ನಷ್ಟಕ್ಕೋಸ್ಕರ ಈ ಒಂದು ಪೇಂಟಿಂಗ್ ನ ನಾನು ಫ್ರೀ ಆಗಿ ತಗೋತೀನಿ, ಮತ್ತೆ ಈ ಹುಡುಗರನ್ನು ಕೂಡ ಸೇಫ್ ಆಗಿ ಕಲ್ಸ್ಕೊಡ್ತೀನಿ, ಏನೂ ತೊಂದ್ರೆ ಇಲ್ಲ ಅಂತ ನಮ್ ಹೀರೋ ಜಾಕಿನ ಕಲ್ಸ್ಬಿಡ್ತಾನೆ. ಆಗ ಪ್ರೆಸಿಡೆಂಟ್ ಯಾಕೆ ಹೀಗ್ ಮಾಡಿದ್ರೆ ಅವನ್ನ ಯಾಕೆ ಸುಮ್ನೆ ಬಿಟ್ರಿ ಅಂತ ಕೇಳೋವಾಗ ಈ ಒಂದ್ ಜಾಗದ ಬಗ್ಗೆ ಆಲ್ರೆಡಿ ಇಂಟರ್ಪೋಲಿಗೆ ಗೊತ್ತಾಗಿದೆ, ನಾವೇ ಈ ಜಾಗನ ನಾಶ ಮಾಡಬೇಕಾಗಿತ್ತು, ಆದ್ರೆ ಅವನೇ ಇದನ್ನ ಮಾಡ್ಕೊಟ್ಟಿದ್ದಾನೆ, ಸೊ ಏನೂ ತೊಂದ್ರೆ ಇಲ್ಲ ಫ್ರೀ ಆಗಿರೋ ಅಂತ ಹೇಳಿ ನಂತರ ವಾಲ್ಚರ್ ಹತ್ರ ಲೆಟ್ ದ ಡ್ರ್ಯಾಗನ್ ಫ್ಲೈ ಅಂತ ಒಂದ್ ಮಾತ್ ಹೇಳಿ ಅವನಿಗ ಎಲ್ಗೋ ಕಲ್ಸ್ಕೊಡ್ತಾನೆ. ಅದೇ ಸಮಯ ಇನ್ನೊಂದ್ ಕಡೆ ಡ್ರ್ಯಾಗನ್ ತಲೆನ ಆಕ್ಷನ್ ಅಂದ್ಬಿಟ್ಟು ಒಂದ್ ವೇಳೆ ಅದನ್ನ ಯಾರು ತಗೊಳ್ದೆ ಹೋದ್ರೆ ಅದನ್ನ ವಾಲ್ಕಿನೋದಲ್ಲ ಹಾಕಿ ನಾಶ ಮಾಡೋದಾಗ ಅನೌನ್ಸ್ ಮಾಡಿ ಅದಾದ್ಮೇಲೆ ಆಕ್ಷನ್ ನ ಶುರು ಮಾಡ್ತಾರೆ. ಇದ್ರೂ ಕೂಡ ಒಬ್ರು ಅದನ್ನ ತಗೋತಾ ಇಲ್ಲ. ಇದರಿಂದ MP ಕಾರ್ಪೊರೇಷನ್ ಚೇರ್ಮನ್ ಆ ವೋಲ್ಚರಿಗೆ ಡ್ರ್ಯಾಗನ್ ತಲೆನ ನಾಶ ಮಾಡೋಕ್ ಹೇಳಿ ಆರ್ಡರ್ ಕೊಟ್ಬಿಡ್ತಾನೆ. ಅದರಿಂದ ವೋಲ್ಚರು ವಿಗ್ರಹ ತಗೊಂಡು ಒಂದು ಫ್ಲೈಟ್ ನಲ್ಲಿ ಆ ವಾಲ್ಕಿನೋದ ಹತ್ರ ಬಂದ ಮೇಲೆ ಅದನ್ನ ತಗೊಂಡು ಇವಾಗ ಜಂಪ್ ಮಾಡ್ಬಿಡ್ತಾರೆ. ಇದನ್ನ ನ್ಯೂಸ್ ಮೀಡಿಯಾಸು ಕವರ್ ಮಾಡ್ತಾ ಎಲ್ಲಾ ಕಡೆ ಲೈವ್ ಆಗಿ ಟೆಲಿಕಾಸ್ಟ್ ಆಗ್ತಾ ಇರೋ ಸಮಯಕ್ಕೆ ಎಲ್ಲಿಂದಲೂ ಒಬ್ಬ ಹೊಸ ಸ್ಕೈ ಡೈವರ್ ಇವ್ರನ್ನ ಫಾಲೋ ಮಾಡ್ತಾ ಇವ್ರು ಇರೋ ಜಾಗಕ್ಕೆ ಬರ್ತಾನೆ. ಅವರು ಬೇರೆ ಯಾರು ಅಲ್ಲ, ನಮ್ ಹೀರೋ ಜಾಕಿನೇ.
ಈ ರೀತಿ ಕೊನೆಗೂ ನಮ್ ಹೀರೋ ಜಾಕಿ ಅವ್ನ್ ಡ್ರ್ಯಾಗನ್ ತಲೆನ ಕಾಪಾಡ್ಬಿಡ್ತಾರೆ. ಇದ್ರೂ ಇವ್ರಿಗೆ ಇಂಜುರಿ ಅನ್ನೋದು ತುಂಬಾನೇ ಭಯಂಕರವಾಗಿದೆ. ಕೈ ಕಾಲಂತ ಎಲ್ಲ ಮುರಿದೋಗಿವೆ. ಅಲ್ಲಿಗೆ ಇವಾಗ ವಲ್ಚರು ಬಂದು ದೂರದಲ್ಲಿರೋ ವಿಗ್ರಹನ ನಮ್ ಹೀರೋ ಹತ್ರಕ್ಕಿಟ್ಟು ಇನ್ಮೇಲಿಂದ ಇದ್ ನಿನ್ಸು ಅಂತ ಹೇಳಿ ಹೊರಟೋಗ್ತಾನೆ. ಇವಾಗ ಟೀಮು ಬಂದು ಜಾಕಿನ್ ತಗೊಂಡೋಗಿ ಹಾಸ್ಪಿಟಲ್ ನಲ್ಲೂ ಅಡ್ಮಿಟ್ ಮಾಡ್ತಾರೆ. ಕೆಲವು ದಿನಗಳ ನಂತರ MP ಕಾರ್ಪೊರೇಷನ್ ನ ಚೇರ್ಮನ್ಸ್ ಆಗಿರೋ ಅಪ್ಪ ಮಗನ್ನ ಅವ್ರು ಮಾಡಿರೋ ಕೃತ್ಯಗಳಿಗೋಸ್ಕರ ಅರೆಸ್ಟ್ ಮಾಡಿದ್ದಾರೆ. ಅದೇ ಸಮಯ ಈಜಿಪ್ಟ್ ನ ಪ್ಯಾರೋ ಸ್ಕೆಪ್ಚರ್, ರಷ್ಯಾದ ಝರೀನಾ ಸ್ಟಾಫ್ಸ್, ಗೋಲ್ಡನ್ ಈಗಲ್ ಬಾಕ್ಸ್, ಕೊನೆಯದಾಗಿ ಸ್ಟಾರ್ ಆಫ್ ಅರೇಬಿಯಾ ಅನ್ನೋ ಒಂದು ಸ್ಟೋನ್ ನ ಅವುಗಳಿಗೆ ಸ್ವಂತವಾಗಿರೋ ದೇಶಗಳಿಗೆ ಯಾರೋ ಕಲ್ಸ್ಕೊಟ್ಟಿದ್ದಾರೆ. ಇದರಿಂದ ಜಪಾನು ಕೂಡ ಪುರಾತನವಾದ ಕುರಿಯಾಕ್ ಸ್ವಂತವಾಗಿರೋ 5 ಬುಕ್ಸ್ ಗಳನ್ನ ಆ ದೇಶಕ್ಕೆ ಕಲ್ಸ್ಕೊಡೋದಾಗ ಅನೌನ್ಸ್ ಮಾಡಿದ್ದಾರೆ ಅಂತ ಈ ಎಲ್ಲಾ ವಿಷಯಗಳು ನ್ಯೂಸ್ ನಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಇದಕ್ಕೋಸ್ಕರನೇ ಹೋರಾಡ್ತಾ ಇದ್ದ ಸ್ಟೂಡೆಂಟ್ಸ್ ಗಳು ಕೂಡ ಜಾಕಿನ ಅಪ್ರಿಶಿಯೇಟ್ ಮಾಡ್ತಾರೆ. ಕ್ಯಾಥರಿನ್ ಒಂದ್ ಕಡೆ ಕೋಕೋ ತಾನು ಹೋಗ್ತೀನಿ ಅಂತ ಹೇಳಿರೋ ಆ ಒಂದು ಪೇಂಟಿಂಗ್ ನ ಅವಳಿಗೆ ಕೊಟ್ಟು ಬಿಡ್ತಾಳೆ. ಅದೇ ಸಮಯಕ್ಕೆ ಸೈಮನ್ ಮತ್ತೆ ಬೋನಿ ಇಬ್ರು ಮಗಳ ಜೊತೆ ಒಂದಾಗ್ತಾರೆ. ಒಂದ್ಸಲ ಜಾಕಿ ಯಾರನೋ ತನ್ನ ಮನೆಗೆ ಇನ್ವೈಟ್ ಮಾಡ್ತಾ ಸಂತೋಷವಾಗಿ ಮಾತಾಡ್ತಾ ಇದ್ರಲ್ಲ, ಅವರು ಬೇರೆ ಯಾರೋ ಅಲ್ಲ, ಜಾಕಿ ಚನ್ನ ನಿಜವಾದ ಹೆಂಡತಿನೇ. ಹೆಸರು ಜೋನ್ ಗ್ಲಿನ್ ಅಂತ. ಓಕೆ, ಇಲ್ಲಿಗೆ ಮೂವಿ ಮತ್ತೆ ವಿಡಿಯೋ ಎರಡು ಮುಕ್ತಾಯಗೊಂಡು ನಾನು ಹೋಗ್ಬರ್ತೀನಿ. ಬೈ ದ ವೇ, ಇದು ಸ್ಟೋರಿ ಲೈಟ್ ಕನ್ನಡ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.